ಸಭಾಶಾಸ್ತ್ರವನ್ನು ಕಲಿತಾ ಬಂದಿದ್ವಿ, ಎಕ್ಲೀಸಿಯಾಲಜಿ. ಅದರಲ್ಲಿ ನಾವು ಈಗ ಮೆಟಾಫರ್ಸ್ ಆಫ್ ದ ಚರ್ಚ್, ಸಭೆಯನ್ನ ಯಾವ್ಯಾವ್ದುಗಳಿಗೆ ಹೋಲಿಕೆ ಮಾಡಲಾಗಿದೆ ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಕುಟುಂಬಕ್ಕೆ ಹೋಲಿಕೆ ಮಾಡಿದೆ, ಹಾಗೆ ನಾವು ಮೊದಲಗಿತ್ತಿಗೆ ಹೋಲಿಕೆ ಆಗಿದೆ ಸಭೆ, ಮತ್ತು ದ್ರಾಕ್ಷೆ ಬಳ್ಳಿಗೆ ಹೋಲಿಕೆ ಆಗಿದೆ, ಅದನ್ನು ಕೂಡ ನಾವು ನೋಡ್ತಾ ಬಂದೆವು. ಮತ್ತು ಈಗ ಈ ದಿನ ಮತ್ತು ಕಡೆದಾಗಿ ಇನ್ನು ಬಹಳಷ್ಟಿದೆ. ಶುದ್ಧ ಕನ್ನಿಕೆಯರಿಗೆ ಕೂಡ ಅಲ್ಲಿ ಹೋಲಿಕೆ ಆಗಿರೋದನ್ನ ಓದ್ತೀವಿ. ಇನ್ನು ಬೇರೆ ಬೇರೆ ಸಣ್ಣ ಸಣ್ಣ ವಿಷಯಗಳು ಬಹಳಷ್ಟಿದೆ. ನಾನು ಪ್ರಮುಖವಾದವನ್ನು ಮಾತ್ರ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಮೆಟಾಫರ್ಸ್ ಆಫ್ ದ ಚರ್ಚ್ ಅಲ್ಲಿ, ಅಂದ್ರೆ ಸಭೆಯನ್ನು ಯಾವ್ದಕ್ಕೆ ಹೋಲಿಕೆ ಮಾಡಿದೆ ಅನ್ನೋ ವಿಚಾರದಲ್ಲಿ ಇದೇ ಕಡೆ ಭಾಗ. ನಾವು ಮುಂದಕ್ಕೆ ಬೇರೆ ಭಾಗಕ್ಕೆ ಹೋಗ್ಲಿಕ್ಕಿದ್ದೇವೆ. ಈ ಕಡೆ ಭಾಗದಲ್ಲಿ ಬಂದು ನೋಡುವುದಾದ್ರೆ, ಸಭೆಯು ಕ್ರಿಸ್ತನ ದೇಹಕ್ಕೆ ಹೋಲಿಕೆಯಾಗಿದೆ. ಚರ್ಚ್ ಈಸ್ ಕಂಪೇರ್ಡ್ ಟು ದ ಬಾಡಿ ಆಫ್ ಕ್ರೈಸ್ಟ್. ಸೊ ಒಂದು ಕ್ರಿಸ್ತನ ದೇಹಕ್ಕೆ ಹೋಲಿಕೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ಹೊಸ ಒಡಂಬಡಿಕೆಯಲ್ಲಿ 2 ಅಧ್ಯಾಯಗಳಲ್ಲಿ ದೀರ್ಘವಾಗಿ ವಿವರವಾಗಿ ಇದನ್ನು ಬರೀತದೆ. ಒಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇನ್ನೊಂದು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ಅದರಲ್ಲಿ ಕೆಲವು ವಾಕ್ಯಗಳನ್ನು ಓದಿದ್ರೆ ಈ ವಿಚಾರವನ್ನ ಅಲ್ಲಿ ವಿಸ್ತಾರವಾಗಿ ದೇವರ ಆತ್ಮನ ಮೂಲಕವಾಗಿ ಪೌಲನು ಬರೆದಿದ್ದಾನೆ. ನಾವು ಬಹಳಷ್ಟು ಸಾರಿ ಸಭೆಗೆ ಬರ್ತಕ್ಕಂಥ ನಾವು ಹೇಗೆ ಇರ್ತದೆ ಅಂದ್ರೆ, 1 ಸಾರಿ, 2 ಸಾರಿ, 3 ಸಾರಿ, ವರ್ಷ, 10 ವರ್ಷ, 20, 30, 40 ವರ್ಷಗಳು ದಾಟ್ತಾ ಹೋದಾಗ ಸಭೆಗೆ ಬರುವಂತದ್ದು ಕ್ರಿಸ್ತನ ದೇಹದಲ್ಲಿ ನಾನು ಕೂಡ ಒಂದು ಭಾಗವಾಗಿ ಸೇರ್ತಾ ಇದ್ದೀನಿ ಅಂತಕ್ಕಂಥ ಅಂಶವೇ ಅನೇಕರಲ್ಲಿ ಮರ್ತು ಹೋಗುತ್ತೆ. ಇದೊಂದು ಕಟ್ಟಡ, ಬಂದಿದ್ದೀನಿ, ಎಲ್ರೂ ಬಂದಿದ್ದಾರೆ, ನಾನು ಕೂತಿದ್ದೀನಿ ಅಷ್ಟೇ. ಆ ಸ್ಯಾಂಕ್ಟಿಟಿ, ಆ ಪರಿಶುದ್ಧತೆ, ಆ ವಿಶೇಷತನ ನಮ್ಮ ಮನಸ್ಸಿಗೆ ಪ್ರತಿ ಸಮಯ ಬರೋದೇ ಇಲ್ಲ. ಬಂದ್ವಾ, ಹಲೋ ಬ್ರದರ್, ಹೌ ಆರ್ ಯು, ಗುಡ್ ಮಾರ್ನಿಂಗ್, ಆಯ್ತು, ಮುಗೀತು. ನಾನು ಕ್ರಿಸ್ತನ ದೇಹದಲ್ಲಿ ಒಂದು ಭಾಗವಾಗಿ ಇಲ್ಲಿ ಸೇರ್ತಾ ಇದ್ದೀನಿ ಅಂತಕ್ಕಂಥ ಅಂಶ ಬಹಳಷ್ಟು ಸಮಯ ನಾವು ಮರ್ತು ಬಿಡ್ತೇವೆ. ಅದರ ಪ್ರತಿ ಸಭೆಯಾಗಿ ನಾವು ಸೇರುವಾಗೆಲ್ಲ ನಾನು ಕ್ರಿಸ್ತನ ದೇಹದ ಒಂದು ಅಂಗವಾಗಿ ನಾನಿಲ್ಲಿ ಸೇರಿದ್ದೇನೆ ಎಂಬತಕ್ಕಂಥ ಅಂಶ ನಮ್ಮ ಮನಸ್ಸಿಗೆ ಬರುವುದಾದ್ರೆ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ವರ್ತನೆಯಲ್ಲಿ ಅನೇಕ ಬದಲಾವಣೆಗಳನ್ನ ಕಾಣಬಹುದು. ಅನೇಕ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತದೆ. ನಾವು ಉಚ್ಚಾಯಿಸಿ ಮಾತಾಡಕ್ ಹೋಗೋದಿಲ್ಲ. ಬಾಯಿ ತಪ್ಪಿ ಕೂಡ ಎಚ್ಚರಿಕೆಯಿಂದ ಇರ್ಬೇಕು ಎಂಬುದು, ಬಾಯಿ ತಪ್ಪಬಾರ್ದು ಎಂಬುದು ಎಚ್ಚರಿಕೆಯಿಂದ ಇರಕ್ ಶುರು ಮಾಡ್ತೀವಿ. ಮತ್ ಇತರರನ್ನ ಅವರು ನನ್ನ ಹಾಗೆ ದೇಹದ ಬೇರೆ ಬೇರೆ ಅಂಗಗಳು ಎಂಬುದಾಗಿ ಭಾವಿಸೋದ್ರಿಂದ ಎಷ್ಟು ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಗ್ತದೆ. ಹೀಗೆ ಬಹಳಷ್ಟು ಸಮಸ್ಯೆಗಳೇ ಅದರಿಂದ ಪರಿಹಾರ ಆಗಿ ಹೋಗ್ತದೆ. ಹಾಗೆ ಅನೇಕರು ಮನಸ್ಸಿನಲ್ಲಿ ನಮ್ಗೆ ಬರ್ದೇ ಇರೋದ್ರಿಂದಲೇ ನಾವು ಮನಸೋ ಇಚ್ಛೆ ನಡ್ಕೊಳ್ತೇವೆ, ಮನಸೋ ಇಚ್ಛೆ ಮಾತಾಡ್ಬಾರ್ದು ಮಾತಾಡ್ತೇವೆ, ಹೇಳ್ಬಾರ್ದನ್ನ ಹೇಳ್ತೇವೆ, ನಡ್ಕೊಳ್ತೇವೆ. ಹಾಗಾಗಿ ಕೊನೆಗೆ ನಮ್ಮಿಂದನೇ ಅನೇಕ ಸಮಸ್ಯೆಗಳು ಸಭೆಯಲ್ಲಿ ಉದ್ಭವ ಆಗ್ಲಿಕ್ಕೆ ಕಾರಣ ಆಗ್ತದೆ. ನಾನು ಎಲ್ಲರನ್ನು ಸೇರಿಸಿ, ನನ್ನ ಕೂಡ ಸೇರಿಸಿ ನಾನು ಹೇಳ್ತಿದ್ದೆ. ಆದ್ರೆ ಈ ದಿನ ನಮ್ಮ ಮನಸ್ಸಿನಲ್ಲಿ ತಿಳ್ಕೊಳ್ಬೇಕಂತ ಸತ್ಯ ಏನಂದ್ರೆ, ಕ್ರಿಸ್ತನ ದೇಹ ಸಭೆಯಾಗಿದೆ. ಸಭೆಯನ್ನ ಕ್ರಿಸ್ತನ ದೇಹಕ್ಕೆ ಹೋಲಿಕೆ ಮಾಡಲಾಗಿದೆ. ದಯವಿಟ್ಟು ಓದ್ತಕ್ಕಂಥವ್ರು ಈ 2 ಅಧ್ಯಾಯಗಳನ್ನ ಯಾವಾಗ್ಲೂ ಇಟ್ಕೊಂಡಿರಿ. ಒಂದೊಂದು ಬೆರಳು ಅಲ್ಲಿ, ಒಂದು ಇಲ್ಲಿ ಇಟ್ಕೊಂಡಿರಿ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 27ನೇ ವಚನವನ್ನ ಆಧಾರವಾಗಿ ಇಟ್ಕೊಳ್ಳೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 27ನೇ ವಚನ ಓದಿ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ಸಾಕು. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ನಾವು ಬಹಳಷ್ಟು ಸರಿ ಇದ್ರ ಕುರಿತಾಗಿ ಸಂದೇಶ ಕೂಡ ಕೇಳಿರ್ಬಹುದು, ನಾವು ಧ್ಯಾನ ಮಾಡಿರ್ಬಹುದು, ಎಲ್ಲ ಇದೆ. ಆದ್ರೂ ನಾವು ಕೆಲವು ಸಂಗತಿಗಳನ್ನು ಮತ್ತೊಮ್ಮೆ ರಿಫ್ರೆಶ್ ಮಾಡೋದು ಒಳ್ಳೇದು. ಏನು ಅಂದ್ರೆ, ಸಭೆಯನ್ನ ಕ್ರಿಸ್ತನ ಪರಿಶುದ್ಧವಾದ ದೇಹಕ್ಕೆ ಹೋಲಿಕೆಯಾಗಿದೆ. ಎಂಥ ಒಂದು ಕಂಪ್ಯಾರಿಸನ್ ಕೊಡ್ತಾ ಹೋಗ್ತದೆ ದೇವ್ರ ವಾಕ್ಯ ಅಂದ್ರೆ, ಬಹುಶಃ ನಾವ್ ಯಾರು ನೆನ್ಸಿರ್ಲಿಲ್ಲ, ಮನುಷ್ಯನಿಗೆ ಯಾವತ್ತೂ ಕೂಡ ನೆನ್ಸಿರ್ಲಿಲ್ಲ ಈ ರೀತಿಯಾಗಿ ಸಭೆಯನ್ನ ಹೋಲಿಕೆ ಮಾಡ್ತದೆ ಎಂಬುದಾಗಿ ನೋಡಿದ್ರೆ. ಈ ಸಭೆ ಎಂಬತಕ್ಕಂಥ ಕ್ರಿಸ್ತನ ದೇಹದಲ್ಲಿ ನಾವು ಹೋಲಿಕೆ ಮಾಡುವಾಗ ಬಹಳಷ್ಟು ವಿಷಯಗಳನ್ನು ಕಲಿಬಹುದು. ಈ ದಿನ ನಿಮ್ ಮುಂದೆ 4 ಅಂಶಗಳನ್ನ ನಾವು ಕಲೀಲಿಕ್ಕೆ ಹೋಗ್ತೇವೆ, 4 ವಿಚಾರಗಳನ್ನು ಕಲೀಲಿಕ್ಕೆ ಹೋಗ್ತೇವೆ. ಏನು 4 ವಿಚಾರ? ಮೊದಲನೇದಾಗಿ, ಒಂದು ದೇಹ
ಸಭೆ ಅಂತಕ್ಕಂಥದ್ದು ಒಂದು ಕ್ರಿಸ್ತನ ದೇಹ. ಅದರಲ್ಲಿ ಅನೇಕ ಅಂಗಗಳಿವೆ. ಅದನ್ನ ಒಂದು ಶರೀರ ತೆಗೆದುಕೊಂಡ್ರೆ, ಶರೀರದಲ್ಲಿ ತಲೆ ಇದೆ, ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ದೇಹ ಇದೆ. ಕೆಲವು ಕಣ್ಣಿಗೆ ಕಾಣಿಸದೇ ಇರುವಂತ ಅಂಗಗಳಿದೆ, ಕೆಲವು ಅಲ್ಪಮಾನ ಇರುವಂತ ಅಂಗಗಳಿದೆ, ಕೆಲವಕ್ಕೆ ದೊಡ್ಡ ಮಾನ ಬರುವಂತ ಅಂಗಗಳಿದೆ. ಕಾಲುದು, ಬೆರಳು, ಉಗುರು, ತಲೆ ಕೂದಲು, ಹೀಗೆ ಪ್ರತಿಯೊಂದು ಅಂಗವು ಒಟ್ಟಾಗಿ ಸೇರಿರೋದ್ರಿಂದ, ಈ ಎಲ್ಲಾ ಅಂಗಗಳು ಸೇರಿರೋದ್ರಿಂದ ಒಂದು ದೇಹ ಅನ್ನಿಸ್ತದೆ. ಬರೀ ಕೈ ಇದ್ರೆ ಒಂದು ದೇಹ ಅಂತ ಅನ್ನೋದಿಲ್ಲ. ಅಥವಾ ಒಂದು ಅಂಗ ಇಲ್ಲದೆ ಹೋದ್ರೆ ಅಂಗ ವಿಕಲ ಅಂತ ಕರಿತೇವೆ. ಅಂದ್ರೆ ಅವ್ರು ಒಂದು ಅಂಗ ಇಲ್ಲ ಅಂತೇಳಿ. ಬರೀ ಕಣ್ಣೇ ದೇಹ ಅಲ್ಲ, ಬರೀ ಬಾಯೇ ದೇಹ ಅಲ್ಲ, ಬರೀ ಮೂಗೆ ದೇಹ ಅಲ್ಲ, ಎಲ್ಲವೂ ಸೇರುವುದರಿಂದ ಒಂದು ಅಂಗ ಆಗಿದೆ. ಹಾಗೆಯೇ ನೋಡುವಾಗ ಈ ಮೊದಲನೇ ಅಂಶ ನಾವು ತಿಳ್ಕೊಳ್ಳೋದು, ಒಂದು ದೇಹ ಅನೇಕ ಅಂಗಗಳು. ಈ ಅನೇಕ ಅಂಗಗಳು ಒಂದು ದೇಹ ಆಗಿರುವಾಗ ಆ ವಾಕ್ಯ ಏನ್ ಹೇಳ್ತದೆ ನೋಡೋಣ ಬನ್ನಿ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12, 13, 14ನೇ ವಚನವನ್ನು ಓದೋಣ. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ 12, 13, 14 ಓದಿ. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದೋ, ಹಾಗೆಯೇ ಕ್ರಿಸ್ತನು. ಯಹೂದ್ಯರಾಗಲಿ, ಗ್ರೀಕರಾಗಲಿ, ದಾಸರಾಗಲಿ, ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. 14 ಕೂಡ ದೇಹವು ಒಂದೇ ಅಂಗವಲ್ಲ, ಅನೇಕ ಅಂಗಗಳುಳ್ಳದ್ದಾಗಿದೆ. ಸಾಕು. ನಾವು ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ಮೊದಲನೇದು ತಿಳ್ಕೊಳ್ಬೇಕು. ನಾನು ಮೊದಲೇ ಹೇಳಿದೆ, ಒಂದು ದೇಹ ಅನೇಕ ಅಂಗಗಳಿವೆ. ಏನ್ ಹಾಗಂದ್ರೆ ಅನೇಕ ಅಂಗಗಳು ಅಂದ್ರೆ ಏನ್ ಸೂಚಿಸ್ತದೆ? ಉದಾಹರಣೆಗೆ ಕೈ ಇದೆ, ಮೂಗಿದೆ, ಕಾಲಿದೆ, ಕಿವಿ ಇದೆ, ಬಾಯಿ ಇದೆ, ಹೀಗೆ ಬೇರೆ ಬೇರೆ ಅಂಗಗಳಿದೆ. ನಾವು ಸಭೆಯಾಗಿ ಸೇರುವಾಗ ಅದರಲ್ಲಿ ಯಾವುದೋ ಒಂದು ಅಂಗ ನೀವು ಕೂಡ ಅದರಲ್ಲಿ ಒಂದು ಅಂಗ. ಒಬ್ಬರು ಕೈಯಾಗಿರ್ಬಹುದು, ಕೆಲವರು ಬಾಯಾಗಿರ್ಬಹುದು, ಕೆಲವು ಕಣ್ಣಾಗಿರ್ಬಹುದು, ಕೆಲವು ಕಾಲಾಗಿರ್ಬಹುದು. ಅದ್ರಲ್ಲಿ ಯಾವುದೋ ಒಂದು ಆ ದೇಹದಲ್ಲಿ ನಾವು ಒಂದು ಅಂಗವಾಗಿದೆ. ಒಂದು. ಎರಡನೇದಾಗಿ ಏನು, ಈ ಸಭೆ ಎಂಬತಕ್ಕಂಥ ದೇಹದಲ್ಲಿ ಸೇರಿ ಬರುವಾಗ ವಿವಿಧತೆಯನ್ನು ನಾವು ನೋಡ್ತೇವೆ. ಡೈವರ್ಸಿಟಿ. ಅನೇಕ ವ್ಯತ್ಯಾಸಗಳು, ವಿಭಿನ್ನತೆಯನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಸಭೆ ಎಂಬತಕ್ಕಂಥ ಈ ದೇಹದಲ್ಲಿ ಹೇಗೆ ಒಂದು ದೇಹ ಅನೇಕ ಅಂಗಗಳಿದೆಯೋ, ಹಾಗೆ ಆ ದೇಹದಲ್ಲಿ ಅನೇಕ ಭಾಷೆಯವರು ನಾವು ಸೇರಿ ಬರ್ತೇವೆ. ಮೆನಿ ಲ್ಯಾಂಗ್ವೇಜಸ್, ತಮಿಳು, ಮಲಯಾಳ, ಉರ್ದು, ಹಿಂದಿ, ಅಥವಾ ಇನ್ನೂ ಯಾವ್ಯಾವ ಭಾಷೆ, ಬಂಜಾರ, ಯಾವ್ಯಾವ ಭಾಷೆ ಗೊತ್ತಿಲ್ಲ, ಇವೆಲ್ಲವೂ ಕೂಡ ಸೇರಿರ್ತಕ್ಕಂಥದ್ದು ಒಂದು ಅಂಗ ಸಭೆ. ನೀವು ಎಲ್ಲೇ ಹೋಗಿ ಗಮನಿಸಿ, ಯಾವ ಜಾಗದಲ್ಲಾದ್ರೂ ಹೋಗಿ ಗಮನಿಸಿ, ಈ ರೀತಿಯಾಗಿ ಇರ್ತಕ್ಕಂಥ ಸಭೆ ಹಾಗೆ ಇರ್ತಕ್ಕಂಥ ಎಲ್ಲೂ ಕೂಡ ಇಲ್ಲ. ನೀವು ಒಂದು ವೇಳೆ ದೇವಸ್ಥಾನಕ್ಕೆ ಹೋಗಿ ನೋಡ್ರಿ, ಬೇರೆ ಬೇರೆ ಭಾಷೆಯವ್ರು ಬರ್ಬಹುದು, ಆದ್ರೆ ಬೇರೆ ಬೇರೆ ಜಾತಿಯವ್ರು ಬರೋದಿಲ್ಲ. ಒಂದೊಂದು ದೇವಸ್ಥಾನ ಕೆಲವು ಜಾತಿಗೆ ಸೀಮಿತವಾಗಿದೆ, ಅಥವಾ ಬೇರೆ ಬೇರೆ ಏಜ್ ಗ್ರೂಪ್ ಬರೋದಿಲ್ಲ, ಬೇರೆ ಬೇರೆ ಜಾತಿಯವ್ರು ಬರೋದು, ಬೇರೆ ಬೇರೆ ಬಣ್ಣವ್ರು ಬರೋದಿಲ್ಲ. ಹೀಗೆ ಎಲ್ಲವೂ ಕೂಡ ಸಭೆಯಲ್ಲಿದ್ದ ಹಾಗೆ ಬೇರೆ ಕಡೆ ಎಲ್ಲೂ ಇಲ್ಲ. ಆದ್ರೆ ಸಭೆಯಲ್ಲಿ ಮಾತ್ರ ಅನೇಕ ಭಾಷೆಯವರು, ಅನೇಕ ಬಣ್ಣದವರು, ಅನೇಕ ಸ್ಥಿತಿಗತಿಯವರು. ಅಂದ್ರೆ ಕೆಲವರು ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಮಧ್ಯಮದ ವರ್ಗದವರು ಇರ್ಬೋದು, ನೌಕರಸ್ಥರು ಇರ್ಬೋದು, ಉದ್ಯೋಗ ಇಲ್ಲದೆ ಇದ್ದರಿರ್ಬೋದು, ನಿರುದ್ಯೋಗಿಗಳಿರ್ಬಹುದು. ಇದರಲ್ಲಿ ಯಾರು ಇಲ್ಲ, ಯಾರು ಇದ್ದಾರೆ ಎಂದಾಗಿಲ್ಲ. ಎಲ್ಲಾ ತರದ ಭಾಷೆ, ಎಲ್ಲಾ ತರದ ಬಣ್ಣ, ಮತ್ತೆ ಸ್ತ್ರೀ, ಪುರುಷ, ಮಗು, ದೊಡ್ಡವರು, ವಯಸ್ಸಾದವರು, ಚಿಕ್ಕವರು, ಹೊಸಗೂಸು, ಹೀಗೆ ಎಲ್ಲಾ ತರವಾದಂತ ಜನ ಸೇರಿ ಬರ್ತೇವೆ. ಎಲ್ಲಾ ಜಾತಿಯವರು ನಾವು ಸೇರಿ ಬರ್ತೇವೆ. ಪದವನ್ನು ಉಪಯೋಗಿಸ್ತಿದ್ದೇನೆ ಯಾಕಂತ ಅಂದ್ರೆ ನಮ್ಮ ಭಾರತ ದೇಶದ ಒಂದು ಸ್ಥಿತಿಗತಿಯನ್ನ ನಾನು ನೋಡಿ ಹೇಳ್ತಿದ್ದೇನೆ. ನಾನು ಜಾತಿಗೆ ವಿರೋಧವಾದವನು. ನಾನು ಯೇಸು ಸ್ವಾಮಿ ಎಲ್ಲೂ ಕೂಡ ಜಾತಿ ಬಗ್ಗೆ ಮಾತಾಡಿಲ್ಲ, ಆದ್ರೆ ನಮ್ಮ ಭಾರತ ದೇಶದಲ್ಲಿ ಹಾಗಿರೋದ್ರಿಂದ ಆ ಪದ ಉಪಯೋಗಿಸ್ತಾ ಇದ್ದೇನೆ. ಎಲ್ಲಾ ತರವಾದ ಜಾತಿ ನೋಡ್ರಿ. ನೀವು ಕೆಲವು ದೇವಸ್ಥಾನ ಕೆಲವರಿಗೆ ಮಾತ್ರ ಸೀಮಿತ,
ಆದ್ರೆ ಸಭೆ ಹಾಗಲ್ಲ. ಎಲ್ಲಾ ಜಾತಿಯವ್ರಿಗೂ, ಅದ್ ಮೇಲ್ಜಾತಿನೋ ಕೀಳ್ ಜಾತಿನೋ ಮಧ್ಯಮ ಜಾತಿನೋ ಅಥವಾ ಅದರಲ್ಲಿ ಉಪಜಾತಿ ಇನ್ನೂ ನೂರಾರು ತರದ ವಿಧವಲ್ಲ. ಸಭೆ ಮಾತ್ರ ಒಂದು ಕ್ರಿಸ್ತನ ದೇಹ. ಎಲ್ಲಾ ತರವಾದ ಜನ, ಎಲ್ಲಾ ತರವಾದ ಭಾಷೆ, ಎಲ್ಲಾ ತರವಾದ ಬಣ್ಣ, ಎಲ್ಲಾ ತರವಾದ ಆರ್ಥಿಕ ಸ್ಥಿತಿಗತಿ, ಎಲ್ಲಾ ತರವಾದಂತ ವಯಸ್ಸಿನವರು ಸೇರಿ ಬರುವಂತ ಏಕೈಕ ಸ್ಥಳ ಸಭೆಯಾಗಿದೆ. ಈ ವೈವಿಧ್ಯತೆಯಲ್ಲಿ ನೀವು ನಾನು ಕೂಡ ಒಂದು ಅನ್ನೋದನ್ನ ನಾವು ಮರಿಬಾರ್ದು. ಅನೇಕರು ಹೀಗೆ ಹೇಳ್ತಾರೆ, ನಿಮ್ಮ ಸಭೆ ಯಾವುದು ಅಂತ ಅಂದ್ರೆ ತಮಿಳ್ ಅಸೆಂಬ್ಲಿ ಅಥವಾ ತಮಿಳ್ ಬ್ರದರ್ನ್ ಅಸೆಂಬ್ಲಿ ಅಥವಾ ತಮಿಳ್ ಪೆಂಟಕಾಸ್ಟಲ್ ಚರ್ಚ್, ನಮ್ದು ತಮಿಳ್ ಚರ್ಚ್, ನಮ್ದು ಮಲಯಾಳ ಚರ್ಚ್, ನಮ್ದು ಉರ್ದು ಚರ್ಚ್, ನಮ್ದು ಹಿಂದಿ ಚರ್ಚ್. ಎಲ್ಲಿದೆ ಸತ್ಯವೇದದಲ್ಲಿ ಹಾಗೆ? ಸತ್ಯವೇದದಲ್ಲಿ ರೋಮಾಪುರದವ್ರಿಗೆ ಸಭೆಯಲ್ಲಿ ರೋಮಾಪುರದ ಸಭೆ, ಕೊರಿಂಥ ಸಭೆ, ಎಫೆಸ ಸಭೆ ಎಂಬತಕ್ಕಂಥ ಸ್ಥಳ ಹೇಳಿದೆ ಹೊರತು ಯಾವತ್ತೂ ಕೂಡ ಒಂದೇ ಭಾಷೆಯ ಸಭೆ ಆಗಿರ್ತಕ್ಕಂಥದ್ದು ಅದು ದೇವ್ರ ವಾಕ್ಯದ ಕ್ರಮ ಅಲ್ಲ. ನಾವು ಬರೀ ತಮಿಳರು ಸೇರ್ತೇವೆ, ಬರೀ ಕನ್ನಡದವ್ರು ಸೇರ್ತೇವೆ, ಬರೀ ಹಿಂದಿಯವ್ರು ಸೇರ್ತೇವೆ, ಬೇರೆಯವ್ರಿಗೆಲ್ಲ ಸ್ಥಳ ಇಲ್ಲ ಎಂಬುದಾಗಿ ಹೇಳೋದಾದ್ರೆ ನಿಜವಾಗ್ಲೂ ಅದು ಕ್ರಿಸ್ತನ ದೇಹವನ್ನ ಸೂಚಿಸುವುದೇ ಇಲ್ಲ. ಕ್ರಿಸ್ತನ ದೇಹ ಅದು ಸಭೆಯಾಗಿರುವುದಾದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಕಲರ್, ಆಲ್ ಲ್ಯಾಂಗ್ವೇಜಸ್, ಆಲ್ ರಿಲಿಜಿಯನ್, ಆಲ್ ಕ್ಯಾಸ್ಟ್, ಆಲ್ ಏಜ್ ಗ್ರೂಪ್. ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್, ಆಲ್ ಇನ್ ಆಲ್. ನಾವು ಅದನ್ನ ಮರಿಬಾರ್ದು. ಬಹಳಷ್ಟು ಸಮಯಕ್ಕೆ ನಿಮ್ದು ಯಾವ ಸಭೆ? ನಮ್ದು ಮಲಯಾಳಂ ಬ್ರದರ್ನ ಸಭೆ. ಬೇರೆಯವ್ರಿಗೆ ಇಲ್ಲ, ಇಲ್ಲಿ ಬರೀ ಮಲಯಾಳಂ ಮಾತ್ರ, ಇಲ್ಲಿ ಕನ್ನಡ ಮಾತ್ರ. ಯಾಕೆ? ಉರ್ದುನವ್ರು ಯಾಕೆ ಬರಬಾರ್ದು? ಅಲ್ಲಿ ತಮಿಳ್ನವ್ರು ಯಾಕೆ ಬರಬಾರ್ದು? ಹಿಂದಿಯವ್ರು ಯಾಕೆ ಬರಬಾರ್ದು? ಯಾರಿಗೆ ಬರಬೇಡ ಅಂತ ಹೇಳಲಿಕ್ಕೆ ಯಾರಿಗೆ ಹಕ್ಕಿದೆ? ಸಭೆ ಎಂಬತಕ್ಕಂಥದ್ದು ನನ್ನ ಪ್ರೀತಿ ದೇವ್ ಜನರೇ ಎಲ್ಲಾ ತರದವರು ಸೇರಿ. ಅದನ್ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ ನೋಡ್ರಿ, ಹೇಗೆ ದೇಹವು ಒಂದಾಗಿದ್ದರು ಅದಕ್ಕಿರುವ ಅಂಗಗಳು ವಾಗಿವೆಯೋ, ಹೇಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು, ಹಾಗೆಯೇ ಕ್ರಿಸ್ತನು. ಏನ್ ಹೇಳ್ತದೆ ಮುಂದಕ್ಕೆ? 13ನೇ ವಚನ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ. ಮಲಯಾಳದವ್ರಾಗ್ಲಿ, ಕನ್ನಡದವ್ರಾಗ್ಲಿ, ಉರ್ದುನಾಗ್ಲಿ, ಹಿಂದಿ ಆಗ್ಲಿ, ಮೇಲ್ಜಾತಿ ಆಗ್ಲಿ, ಕೀಳ್ ಜಾತಿ ಆಗ್ಲಿ, ಮಧ್ಯ ಜಾತಿ ಆಗ್ಲಿ, ಯಾವ ಕರ್ಗಿರೋನಾಗ್ಲಿ ಬೆಳಗಿರೋನಾಗ್ಲಿ, ಸ್ತ್ರೀ ಆಗ್ಲಿ ಪುರುಷನಾಗ್ಲಿ, ಮಗುವಾಗ್ಲಿ, ಮಧ್ಯಮ ವಯಸ್ಕರು, ವೃದ್ಧರು, ಯಾರೇ ಆಗ್ಲಿ ಎಲ್ಲರೂ ಕೂಡ ಆ ದೇಹದ ಭಾಗಗಳಾಗಿದೆ ಹೊರತು ಇದು ಒಬ್ಬರಿಗೆ ಮಾತ್ರ ಸೀಮಿತವಾದದ್ದಲ್ಲ. ಸಭೆಗೆ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಇಟ್ ಆಲ್ಸೋ ಇನ್ವೈಟ್ಸ್ ಈವನ್ ಅನ್ಬಿಲೀವರ್ಸ್. ಒಬ್ಬ ಯೇಸು ಸ್ವಾಮಿ ನಂಬದೇ ಇರತಕ್ಕಂಥವ್ರು ಸಭೆಗೆ ಬಂದು ಕೂರೋದಾದ್ರೆ ಪೂರ್ಣ ಸ್ವಾಗತ ಇರಬೇಕು. ಬಹಳಷ್ಟು ಕಡೆ ಅದಿಲ್ಲ. ಕೆಲವ್ರು ಯಾರಾದ್ರೂ ಅನ್ಬಿಲೀವರ್ಸ್ ಬಂದ್ರೆ ಕೆಲವು ಸಮಯ ನೀವು ಯಾರು, ನಾವು ಇಂತಿಂತವ್ರು ಸುಮ್ನೆ ಬಂದ, ಇದು ನಾವು ಕ್ರಿಶ್ಚಿಯನ್ ಸೇರಿರೋ ಜಾಗ, ಇದು ಎಷ್ಟೋ ಕಡೆ ಹಾಗೆ ಹೇಳದ್ ನಾನು ಕೇಳಿದ್ದೀನಿ. ಇದು ನಿಮಗಲ್ಲ, ನಾವು ಇನ್ನೊಂದ್ ದಿವ್ಸ ನಿಮ್ಮನ್ನ ಕರಿತೀವಿ, ಆಗ ಬನ್ನಿ, ಸುವಾರ್ಥ ಕೂಟ ಏರ್ಪಡಿಸ್ತೀವಿ, ಆಗ ಬನ್ನಿ ಅಂತ ಹೇಳೋದನ್ನ ಕೇಳಿದೆ. ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇರುವಂತ ಏಕೈಕ ಸ್ಥಳ ಸಭೆಗೆ ಮಾತ್ರ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇಂಥ ಎಲ್ಲಾ ವೈವಿಧ್ಯತೆ ಮಧ್ಯದಲ್ಲಿ ನಾವು ಸಾಮರಸ್ಯ ಕಾಪಾಡಿಕೊಂಡು ಇವೆಲ್ಲವುಗಳನ್ನು ಒಪ್ಪಿಕೊಳ್ಳುವಂತ ಮನಸ್ಸಿದ್ದು ಸಭೆಗೆ ಬರ್ಬೇಕು. ಅವ್ರು ತಮಿಳ್ರು, ನನ್ಗೆ ಅವ್ರ ಜೊತೆ ಹೊಂದಕ್ಕಾಗಲ್ಲ. ಇವ್ರು ಮಲಯಾಳದವ್ರು, ನನ್ ಜೊತೆ ಹೊಂದಕ್ಕಾಗಲ್ಲ. ಇವರು ಆ ಜಾತಿಯವರು, ನನ್ ಜೊತೆ ಬೆರೆಯಕ್ಕಾಗಲ್ಲ. ನನ್ನ ಹಣಕಾಸಿನ ಸ್ಥಿತಿನೇ ಬೇರೆ, ನಾನು ಶ್ರೀಮಂತ, ಅವ್ರ ಜೊತೆ ಬೆರೆಯಲ್ಲ. ಅಥವಾ ನಾನು ಬಡವ, ಅವ್ರ ಜೊತೆ ಬೆರೆಯಕ್ಕಾಗಲ್ಲ. ಅಥವಾ ನಾನು ಸ್ತ್ರೀ, ಅವ್ರ ಜೊತೆ ಬೆರೆಯಲ್ಲ. ನನ್ನ ಮಗು ಅವ್ರ ಜೊತೆ ಬೆರೆಯಲ್ಲ. ನಾನು ಯವನಸ್ಥ ಅವ್ರ ಜೊತೆ ಬೆರೆಯಲ್ಲ. ಇದ್ಯಾವುದು ಕೂಡ ಒಬ್ಬ ವಿಶ್ವಾಸಿಯಲ್ಲಿ ಬರಬಾರ್ದು. ಯಾಕಂದ್ರೆ ನಾವ್ರೆಲ್ಲ ಸೇರಿರುವಂತದೇ ಒಂದು ಸಭೆ. ಒಂದು ವೇಳೆ ನಮ್ಮ ಮನಸ್ಸಿಗೆ ಇದೆಲ್ಲ ಬರುವುದಾದ್ರೆ ಎಷ್ಟು ಗೌರವಿಸ್ಬೇಕು ನಾವು ಒಬ್ರನ್ನೊಬ್ರನ್ನ. ನನ್ನ ಪ್ರೀತಿ ದೇವ್ ಜನರೇ, ಈ ಸಭೆ ಎಂಬತಕ್ಕಂಥ ಕ್ರಿಸ್ತನ ದೇಹ ಯಾಕೆ ಕ್ರಿಸ್ತನ ದೇಹಕ್ಕೆ ಹೋಲಿಕೆ ಆಗಿದೆ ಅಂದ್ರೆ, ನಾವು ಈ ದಿನ ಸಭೆಗಳಲ್ಲಿ ಈ ರೀತಿಯಾಗಿ ತಿಳ್ಕೊಂಡು ಅಭ್ಯಾಸ ಮಾಡುವುದ್ರಿಂದಲೇ ನಾವು ಪರಲೋಕ ಸೇರುವಾಗ, ಕರ್ತನಾದಂತ ಯೇಸು ಸ್ವಾಮಿ ಮಧ್ಯಾಕಾಶಕ್ಕೆ ಬಂದು ನಮ್ಮನ್ನು ಕರ್ಕೊಂಡು ಹೋಗುವಾಗ ನಮ್ಮ ಒಂದೇ ಭಾಷೆಯವರಲ್ಲಿ ಇರೋದಿಲ್ಲ, ಒಂದೇ ಜಾತಿಯವರು ಇರೋದಿಲ್ಲ, ಒಂದೇ ಕುಲದವರು ಇರೋದಿಲ್ಲ, ಒಂದೇ ಬಣದವರು ಇರೋದಿಲ್ಲ. ಎಲ್ಲಾ ಜಾತಿ ಕುಲ ಭಾಷೆ, ಸಕಲ ಕುಲ ಜಾತಿ ಭಾಷೆಗಳವರು
ಅಲ್ಲಿ ಸೇರ್ಲಿಕ್ಕಿದ್ದಾರೆ. ಆಗ ನಾನು ಇವ್ರ ಜೊತೆ ಬೆರೆಯೋದಿಲ್ಲ, ಇವ್ರು ನನ್ಗೆ ಹೊಂದ್ಕೊಳ್ಳೋದಿಲ್ಲ, ಇವ್ರು ನನ್ಗೆ ಆಗೋದಿಲ್ಲ, ಇವ್ರಿಗೂ ನನ್ಗೂ ಬಹಳ ವ್ಯತ್ಯಾಸ ಇದೆ, ನನ್ ಮೇಲು ನನ್ ಕೀಳು ಅನ್ನೋದಾದ್ರೆ ಪರಲೋಕದಲ್ಲಿ ಕೂಡ ಹಾಗೆ ಆಗ್ತದೆ. ಪರಲೋಕದಲ್ಲಿ ಇವೆಲ್ಲರನ್ನು ಸೇರಿರುವಂತದ್ದೇ ಒಂದು ಪರಲೋಕ. ನಾವು ಇಲ್ಲಿ ಅದನ್ನ ಸಹಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಅಲ್ಲಿ ಸಹಿಸ್ಕೊಳಕ್ ಆಗೋದಿಲ್ಲ. ನಾವು ಮೊದಲು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ವಿದ್ಯಾಭ್ಯಾಸ, ಹಣಕಾಸಿನ ಸ್ಥಿತಿ, ಗ್ರೀಕನು, ಯಹೂದ್ಯನು ಯಾವುದೇ ವ್ಯತ್ಯಾಸ ಇಲ್ಲ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನವನ್ನು ಓದೋಣ. ಅಲ್ಲಿ ಏನ್ ಹೇಳ್ತದೆ? ರೋಮಪುರದ ಬರೆದ ಪತ್ರಿಕೆ 10:12. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವನು ಬೀಳದಂತೆ ಎಚ್ಚರವಾಗಿರಲಿ. 10ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವನು ಬೀಳದಂತೆ ಎಚ್ಚರವಾಗಿರಲಿ. ಮನುಷ್ಯರು ರೋಮಪುರದವರಿಗೆ ಬರೆದ ಪತ್ರಿಕೆ, ಹೌದಾ? ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನು ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ. ನೋಡಿ, ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರಿಗೂ ಒಬ್ಬನೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಅಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ. there is no highness, there is no lowness, there is no ಪಾರ್ಶಿಯಾಲಿಟಿ. ಅಲ್ಲಿ ಪಕ್ಷಪಾತವಿಲ್ಲ, ಅಲ್ಲಿ ಭೇದವಿಲ್ಲ, ಎಲ್ಲರೂ ಕೂಡ ಸಮಾನವಾಗಿ ಕಾಣುವಂತ ಸ್ಥಳ ಸಭೆ ಮಾತ್ರ. ನನ್ನ ಪ್ರೀತಿ ದೇವಜನರೇ, ನಾವು ನಾಳೆ ಸಭೆಯಾಗಿ ಸೇರುವಾಗ ನಮ್ಮ ಮನಸ್ಸಿನಲ್ಲಿ ಅಲ್ಲಿ ಪ್ರವೇಶ ಮಾಡಿದ ಕ್ಷಣವೇ ನಮ್ಮ ಮನಸ್ಸಲ್ಲಿ ಬರ್ಬೇಕಾದದ್ದೇನಂದ್ರೆ, ಅನೇಕ ವಿವಿಧ ಭಾಷೆ, ಜನ, ಕುಲ, ಆರ್ಥಿಕ ಸ್ಥಿತಿ, ಉದ್ಯೋಗದವರು, ನಿರುದ್ಯೋಗದವರು, ಹೀಗೆ ಬೇರೆ ಬೇರೆ ಎಲ್ಲಾ ತರದವ್ರ ಮಧ್ಯದಲ್ಲಿ ನಾನು ಕೂಡ ಒಂದು ಭಾಗವಾಗಿ ಬಂದಿದ್ದೇನೆ. ಅವ್ರ ಜೊತೆ ಎಲ್ಲ ಬೆರಿಬೇಕಾದದ್ದು ನನ್ನ ಕರ್ತವ್ಯ ಅಂತಕ್ಕಂಥ ಭಾವನೆಯಿಂದ ನಾವು ಕಾಲಿಡುವುದಾದ್ರೆ ನಮ್ಮ ಮನಸ್ಸಿನಲ್ಲಿ ಎಷ್ಟು ಸಂತೋಷ ಕೊಡ್ತದೆ, ಎಷ್ಟು ನೆಮ್ಮದಿ ಕೊಡ್ತದೆ. ಕೈ, ಕಾಲು, ಕಣ್ಣು, ಮೂಗು, ಕಿವಿ, ಹೀಗೆ ದೇಹದ ಎಲ್ಲ ಅಂಗಗಳು ಸೇರಿ ತಾನೇ ಒಂದು ದೇಹವಾಗಿರುವುದು. ಹಾಗೆ ನೀವು ನಾನು ಸಹ ಒಂದೇ ಆಗಿದ್ದೇವೆ. ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 28ನೇ ವಚನದಲ್ಲಿ ಕೂಡ ಅದನ್ನ ಹೇಳ್ತದೆ, ಎಲ್ಲರೂ ಒಂದೇ. ಗಲಾತ್ಯ 3:28 ಕೂಡ ಓದ್ರಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಮತ್ತು ಹೇಳ್ತದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ, ನೀವೆಲ್ಲರೂ ಸೇರಿ ಒಂದು. ನಾನೊಬ್ಬನೇ ಒಂದಲ್ಲ, ಎಲ್ರೂ ಸೇರಿ ಒಂದು. ಓ ಬ್ರದರ್, ಅವ್ರ ಕಂಡ್ರೆ ನನ್ಗೆ ಆಗಲ್ಲ, ನಾನು ಅವ್ರು ಮಾತಾಡ್ಸಲ್ಲ, ಅವ್ರ ಜೊತೆ ನಾನು ಏನು ಸಂಬಂಧ ಇಟ್ಕೊಳ್ಳಲ್ಲ, ಅವ್ರಿಗೂ ನನ್ಗೂ ಆಗ್ ಬರೋದಿಲ್ಲ, ಇದೆಲ್ಲ ಕ್ರಿಸ್ತನ ದೇಹದ ಅಂಗಗಳಾಗಿದ್ರೆ ಅದು ಹೇಗ್ ಸಾಧ್ಯ? ಒಂದು ವೇಳೆ ಹೇಳಿ, ಕಣ್ಣು, ನನ್ ಕಿವಿಗೂ ನನ್ಗೂ ಸಂಬಂಧ ಇಲ್ಲ, ಕಿವಿ ಜೊತೆ ನಾನು ಮಾತಾಡಲ್ಲ. ಅಥವಾ ಬಾಯಿ, ಕಾಲ್ಗೂ ನನ್ಗೂ ಸಂಬಂಧ ಇಲ್ಲ, ಕಾಲ್ ಕಂಡ್ರೆ ನನ್ಗೆ ಆಗಲ್ಲ ಅಂತ ಹೇಳುತ್ತಾ ಎಲ್ಲಾದ್ರು? ಆಗ ಹೇಳಕ್ ಸಾಧ್ಯನಾ? ಹೇಳಿದ್ರೆ ಅದು ದೇಹವಾಗುತ್ತಾ? ಅದು ಕಾಲ್ಗೆ ಸೊಳ್ಳೆ ಬಂದ್ ಕಚ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಕಾಲೇ ಅದನ್ನ ಹೊಡ್ಕೊಳಕ್ಕಾಗುತ್ತಾ? ಕೈ ಬೇಕಾದಕ್ ಸಹಾಯಕ್ಕೆ. ಮೂಗ್ ಮೇಲೆ ಏನೋ ಬಂದ್ ಕೂತಿದೆ, ಕೈ ಬೇಕಾಗ. ಏನೋ ಒಂದು ನೋಡ್ಬೇಕು, ಅದನ್ನ ಆ ಕಣ್ಣೇ ನೋಡ್ಬೇಕು, ನಮ್ ಮೆದುಳಿಗೆ ಹೇಳ್ಬೇಕು, ಆ ಕೈ ಕೆಲಸ ಮಾಡುತ್ತೆ. ಒಂದೊಂದು ಅಂಗವು ಒಂದೊಂದಕ್ಕೆ ಹೇಗೆ ಪೂರಕವಾಗಿರ್ತದೋ, ಸಪೋರ್ಟ್ ಆಗಿರ್ತದೋ, ಹಾಗೆ ಕ್ರಿಸ್ತನ ದೇಹ ಎಂಬತಕ್ಕಂಥ ಸಭೆಯಲ್ಲಿ ನೀವು ನಾನು ಒಂದೇ ಆಗಿದ್ದೀವಿ. ನನ್ನ ಪ್ರೀತಿ ದೇವಜನರು, ಯಾಕೆ ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತೇನೆ ಅಂದ್ರೆ, ಸಭೆಯಲ್ಲಿ ಬಹಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಕೆಲವರು ನಾನು ನೋಡಿದ್ದೇನೆ, ಸಭೆ ಬಿಟ್ಟು ಆಮೇಲೆ ನನ್ನ ತಕ್ಷಣದಲ್ಲಿ ಆಗ್ಲೇ ಹೋಗ್ತಾ ಇರ್ತಾರೆ, ಅರ್ಧ ರಸ್ತೆಗೆ ಹೋಗಿರ್ತಾರೆ. ಯಾಕೆ ಬ್ರದರ್ ನೀವು? ನಾನು ಆರಾಧನೆ ಮಾಡಿ ಆಯ್ತು, ನನಗೆ ಅವ್ರ ಜೊತೆ ಎಲ್ಲ ಸೇರಕ್ ಇಷ್ಟ ಇಲ್ಲ, ನಾನು ಹೋಗ್ತಾ ಇದ್ದೀನಿ, ನನಗೆ ಅನ್ಯೋನ್ಯತೆ ಏನ್ ಬೇಕಿಲ್ಲ, ಆರಾಧನೆ ಮಾಡಿದ್ದೀನಿ, ನಾನು ಸ್ವಾಮಿನ ಆರಾಧನೆ ಮಾಡಿ ನಾನು ಸ್ವಾಮಿಗಾಗಿ ಬರ್ತೀನಿ. ಅವ್ರಿಗೂ ನನ್ಗೂ ಆಗಲ್ಲ. ಇನ್ ಕೆಲವ್ರು ನಾನು ನೋಡಿದ್ದೇನೆ, ಬ್ರದರ್ ನೀವ್ ಏನೇ ಮಾಡಿ ಅವ್ರ ಲೋ ಮೆಂಟಾಲಿಟಿ ಬ್ರದರ್, ಅವರ ಬೆಳಗ್ ಬಂದಿರೋ ಸ್ಥಿತಿ ಅವ್ರದ್ದು ಹಂಗೇನೆ, ಹಾಗಾಗಿ ನನ್ಗೆ ಅವ್ರ ಜೊತೆ ಹೊಂದ್ಕೊಳಕ್ ಕಷ್ಟ ಆಗುತ್ತೆ. ಅವ್ರ ಲೋ ಮೆಂಟಾಲಿಟಿ ಅವರು ಈ ತರ ಬಾಯಿ ಬಿಟ್ಟು ಹೇಳಿರೋದ್ ಕೇಳಿದ್ದೇನೆ ನಾನು. ಆಮೇಲೆ ಕೆಲವ್ರು ಹೇಳ್ತಾರೆ, ಬ್ರದರ್ ಅವರು ಆ ಜಾತಿಯವರು, ಅವರು ಇದರಿಂದ ಬಂದಿರೋರು, ಬ್ರದರ್ ನಾನ್ ಹಾಗಲ್ಲ, ನಾನ್ ಚಿಕ್ಕದ್ರಿಂದ ಹೀಗ್ ಬೆಳೆದಿದ್ದೇನೆ,
ನಾನು ಹಾಗೆ ಬೆಳೆದಿದ್ದೇನೆ. ಒಂದು ವೇಳೆ ಪರಲೋಕದಲ್ಲಿ ಸೇರುವಾಗ ಅಲ್ಲಿ ನೀಗ್ರೋಗಳಿರ್ತಾರೆ, ಅಲ್ಲಿ ಎಲ್ಲಾ ಜಾತಿಯವರು ಇರ್ತಾರೆ, ಅಲ್ಲಿ ತೀರಾ ನೀವು ನೆನೆಸದೇ ಇರ್ತಕ್ಕಂಥವ್ರೆಲ್ಲ ಅಲ್ಲಿರ್ತಾರೆ. ಆಗ ಏನ್ ಮಾಡೋದು ನಾವು? ಅಲ್ಲಿಂದ ದೂರ ಓಡಿ ಹೋಗಕ್ಕಾಗತ್ತಾ? ಅದನ್ನೇ ನಾವು ಇಲ್ಲ ಅಭ್ಯಾಸ ಮಾಡುವುದಾದ್ರೆ ಪರಲೋಕದಲ್ಲಿ ಕೂಡ ಅದೇ ಸ್ಥಿತಿಯನ್ನ ನಾವು ನೋಡ್ತೇವೆ. ಹಾಗಾಗಿ ಒಂದು ದೇಹ ಅನೇಕ ಅಂಗಗಳಲ್ಲಿ ನೀವು ನಾನು ಕೂಡ ಒಂದಾಗಿದೆ. ಎರಡನೇದಾಗಿ, ಈ ಅಂಗಗಳು ಒಂದಕ್ಕೊಂದು ಒಂದರ ಮೇಲೆ ಒಂದು ಅವಲಂಬಿಸಿಕೊಂಡಿವೆ. ಇಟ್ಸ್ ಸೆಕೆಂಡ್ ಪಾಯಿಂಟ್ ಇಸ್ ದಿಸ್: ಆಲ್ ಪಾರ್ಟ್ಸ್ ಆರ್ ಇಂಟರ್ ಡಿಪೆಂಡೆನ್ಸ್. ಒಂದರ ಮೇಲೆ ಒಂದು ಅವಲಂಬಿಸಿಕೊಂಡಿದೆ. ಸ್ವತಃ ಒಂದು ಅಂಗ ತನ್ನಾಗಿ ಯಾವ ಕೆಲಸವನ್ನು ಮಾಡಕ್ಕಾಗೋದಿಲ್ಲ. ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಒಂದ್ ವೇಳೆ ಹಾವು ಅಡ್ಡ ಹೋಗ್ತಾ ಇದೆ, ಅದನ್ನು ನೋಡುವುದು ಕೈ ಅಲ್ಲ, ನೋಡುವುದು ಕಣ್ಣು. ಆ ಕಣ್ಣು ನೋಡಿದ ತಕ್ಷಣ ಏನ್ ಮಾಡ್ತದೆ? ನಮ್ಮ ಶರೀರ ಹೇಗೆ ದೇವರು ರಚನೆ ಮಾಡಿದಾನೆ ಅಂದ್ರೆ, ಆ ಕಣ್ಣು ಇಮ್ಮಿಡಿಯೇಟ್ ಆಗಿ ನೋಡಿದ್ದನ್ನ ಮೆದುಳಿಗೆ ಅದು ರವಾನೆ ಮಾಡ್ತದೆ. ವಿತ್ ಇನ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ಅದು ಕಳಿಸ್ತದೆ ಮೆದುಳಿಗೆ. ಮೆದುಳು ಹೇಳ್ತದೆ ಕಾಲ್ಗೆ, ಇಮ್ಮಿಡಿಯೇಟ್ ಆಗಿ ಮೆಸೇಜ್ ಕಳಿಸ್ತದೆ, ಓ ಜೋಪಾನ, ನಿನ್ ಕಾಲ್ ಮುಂದೆ ಇಡ್ಬೇಡ. ತಕ್ಷಣ ಕಾಲು ಹಿಂದಕ್ಕೆ ಸರಿಯುತ್ತದೆ ತಪ್ಪಿಸಿಕೊಳ್ಳಿಕ್ಕೆ. ಕಣ್ಣು ನೋಡ್ತು, ಮೆದುಳಿಗೆ ಸಂದೇಶ ಕಳಿಸ್ತು, ಆ ಮೆದುಳು ನಮ್ಮ ಕೈಗಳಿಗೆ, ಕಾಲುಗಳಿಗೆ, ಶರೀರಕ್ಕೆ ಹೇಳ್ತದೆ, ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಹೇಳ್ತದೆ. ಹೀಗೆ ಒಂದೊಂದು ದೇಹವು ಇನ್ನೊಂದರ ಮೇಲೆ ಅವಲಂಬಿಸಿಕೊಂಡಿದೆ. ಮೊದಲನೇ ಕೊರಿಂಥ ಪತ್ರಿಕೆ 12ನೇ ಅಧ್ಯಾಯ 15ರಿಂದ 21 ವಚನಗಳನ್ನು ಓದೋಣ. 15ರಿಂದ 21. ಓದ್ತೀರಾ? ಬೇಗ ಬೇಗ ಓದಿ. 1 ಕೊರಿಂಥ 12ನೇ ಅಧ್ಯಾಯ 15ರಿಂದ 21. ಕಾಲು ನಾನು ಕೈಯಲ್ಲದ ಕಾರಣ ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದು. ಇರುವುದೋ? ಕಿವಿ ಇರುವುದೋ? ಸೇರದೇ ಇರುವುದೋ? ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೆ ಇರುವುದು. ದೇಹವೆಲ್ಲ ಕಣ್ಣಾದರೆ ಕಿವಿಯಲ್ಲಿ, ಅದೆಲ್ಲ ಕಿವಿಯಾದರೆ ಮೂಗೆಲ್ಲಿ. ಆದರೆ ದೇವರು ಆ ಅಂಗಗಳಲ್ಲಿ ಪ್ರತಿಯೊಂದನ್ನು ತನಗೆ ಸರಿಯಾಗಿ ತೋಚಿದ ಪ್ರಕಾರ ದೇಹದೊಳಗೆ ಇಟ್ಟಿದ್ದಾನೆ. ಓದಿ. ಇವೆಲ್ಲವೂ ಒಂದೇ ಅಂಗವಾಗಿದ್ದರೆ ದೇಹವೆಲ್ಲಿರುವುದು? ಆದರೆ ಅಂಗಗಳೇನೋ ಅನೇಕ, ದೇಹವು ಒಂದೇ. ಕಣ್ಣು ಕೈಗೆ, ನೀನು ನನಗೆ ಅವಶ್ಯವಿಲ್ಲವೆಂದು, ತಲೆಯೋ ಕಾಲುಗಳಿಗೆ, ನೀನು ನನಗೆ ಅವಶ್ಯವಿಲ್ಲವೆಂದು ಹೇಳುವುದಕ್ಕಾಗುವುದಿಲ್ಲ. ನೋಡ್ರಿ, ಎಂತ ಉದಾಹರಣೆ ಕೊಡ್ತದೆ, ಎಂತ ಉದಾಹರಣೆ. ಕಿವಿ ನಾನು ಕಣ್ಣಲ್ಲದ ಕಾರಣ ನಾನು ದೇಹಕ್ಕೆ ಸೇರಿದ್ದಲ್ಲವೆಂದು ಹೇಳಿದರೂ ಅದು ದೇಹಕ್ಕೆ ಸೇರದೇ ಇರುವುದೋ? ನಾನ್ ಕಣ್ಣಲ್ಲಪ್ಪ, ನನಗಾಗೋದಿಲ್ಲ ಅಂತ ಹೇಳಕ್ಕಾಗತ್ತಾ? ಕಾಲು ನಾನ್ ಕಿವಿ ಅಲ್ಲ, ಹಾಗ ನಾನ್ ಸೇರೋಕ್ಕಾಗೋದಿಲ್ಲ ಅನ್ನಕ್ಕಾಗತ್ತಾ? ನೋಡಿ ಎಂತ ಅಂಗ. ನಮ್ಮ ದೇಹವನ್ನು ನೋಡ್ರಿ. ಹಾಗೆಯೇ ಕ್ರಿಸ್ತನ ದೇಹ ಸಭೆ, ಎಂತ ಪರಿಶುದ್ಧವಾದಂತ ಸಭೆ. ಆ ಸಭೆಯಲ್ಲಿ ಎಲ್ರಿಗೂ ಬೇಕು. ನಾನು ಮತ್ತೊಮ್ಮೆ ಹೇಳ್ತೇನೆ, ಎಲ್ರಿಗೂ ಬೇಕು. ಇಂಟರ್ ಡಿಪೆಂಡೆನ್ಸ್, ಒಬ್ರಿಗೊಬ್ರು ಒಬ್ಬರ ಮೇಲೆ ಅವಲಂಬಿಸ್ಕೊಂಡಿರ್ತಾರೆ. ಇದನ್ನ ನಾವು ಸಭೆಯಲ್ಲಿ ಕೂಡ ಅಭ್ಯಾಸ ಮಾಡ್ಬೇಕು. ಕೆಲವು ಸಮಯ ನಾನು ಒಂದು ಸಭೆಯಲ್ಲಿ ಏನೋ ಒಂದು ಸಮಸ್ಯೆ ಬಂತು, ಆ ಸಮಸ್ಯೆ ಕುರಿತಾಗಿ ಮಾತಾಡ್ಬೇಕು ಎಂಬುದಾಗಿ ತೀರ್ಮಾನ ಮಾಡಿದ್ವಿ. ಆಗ ಒಬ್ರು ಹೇಳಿದ್ರು, ಬ್ರದರ್ ಅವರು ಇದಾರಲ್ಲ, ಅವ್ರು ಬೇಡ, ಈ ಮಾತಾಡಕ್ಕೆಲ್ಲ ಅವ್ರು ಬೇಡ. ಯಾಕೆ? ಅವ್ರಿಗೆ ಏನ್ ಅರ್ಥ ಆಗುತ್ತೆ ಬ್ರದರ್? ಅವ್ರು ಬೇಡ, ಅವ್ರಿಗೆ ಏನ್ ತಿಳುವಳಿಕೆ ಇದೆ, ಅವ್ರು ಬೇಡ. ನಾವು ಇಷ್ಟು ಜನ ಕೂತ್ಕೊಳ್ಳೋಣ, ಅವ್ರು ಬೇಡ, ಅವ್ರು ಬೇಡ, ಅವ್ರು ಬೇಡ, ಅವ್ರು ಬೇಡ ಅಲ್ಲ ಬ್ರದರ್. ತಿಳುವಳಿಕೆ ಇದೆಯೋ ಇಲ್ವೋ? ಅವರು ಈ ದೇಹದ ಒಂದು ಅಂಗ ಅಲ್ವೇ? ಈ ಸಭೆ ಒಂದು ಅಂಗ ಅಲ್ವೇ? ಅವ್ರೇನಾದ್ರೂ ತಪ್ಪು ಹೇಳಿದ್ರೆ ಅದ್ ಹಾಗಲ್ಲ ಅಂತ ಹೇಳೋಣ, ಬಟ್ ಅವ್ರು ಇರ್ಲಿ ಅಂತ. ಬೇಡ ಬೇಡ ಬೇಡ, ಅವ್ರು ಬರದವ್ರು ನಾನ್ ಬರಲ್ಲ. ಸಹಜವಾಗಿ ಈ ತರದ ಬಹಳಷ್ಟು ಸಭೆಗಳಲ್ಲಿ ನಡೀತದೆ. ಒಂದ್ ವೇಳೆ ನೀವು ನಾನು ಹಾಗೆ ಹೇಳುವುದಾದ್ರೆ, ನಾವ್ ಇಷ್ಟು ವರ್ಷ ಆದ್ರೂ ಕೂಡ ಕ್ರಿಸ್ತನ ದೇಹದಲ್ಲಿ ನಾನು ಕೂಡ ಒಬ್ಬ ಅಂಗ, ಅವರು ಕೂಡ ಒಂದು ಅಂಗ, ನಮ್ಗ ಅವ್ರು ಬೇಕು, ಅವ್ರು ನಮಗ್ ಬೇಕು ಎಂಬತಕ್ಕಂತ ಭಾವನೆ ನಮ್ಮಲ್ಲಿ ಬರ್ದೇ ಹೋದ್ರೆ ಎಂಥ ದೊಡ್ಡ ಅನಾಹುತ ಸಭೆಗಳಲ್ಲಿ ನಡೀತದೆ.
ಆಮೇಲೆ ಕೆಲವರು ಹೇಳ್ತಾರೆ ನನ್ನ ಸ್ಟೇಟಸ್ಸೇ ಬೇರೆ. ಯಾವ ಸ್ಟೇಟಸ್ಸು? ಸ್ಟೇಟಸ್ ಇಟ್ಸ್ ಆಲ್ ಇಟ್ಸ್ ಇನ್ ಯುವರ್ ಹೌಸ್, ಇಟ್ಸ್ ಇನ್ ಯುವರ್ ಹೋಮ್, ನಾಟ್ ಅಟ್ ದ ಚರ್ಚ್. ಸಪೋಸ್ ನಾನೊಬ್ಬ ದೊಡ್ಡ ಆರ್ಥಿಕವಾಗಿ ದೊಡ್ಡ ವ್ಯಾಪಾರಸ್ಥ, ಅದು ಸಭೆಗೆ ಬರೋದಿಲ್ಲ ಅಲ್ಲಿ, ಅದು ನನ್ನ ಮನೆಯಲ್ಲಿ ಸಭೆನಲ್ಲಿ ನಾನು ಕೂಡ ಒಂದು ಅಂಗ ಅಷ್ಟೇನೆ. ಅಥವಾ ಇನ್ನೊಬ್ರು ಯಾರೋ ಇದ್ದಾರೆ, ತುಂಬಾ ಓದಿರೋರು ಇರ್ತಾರೆ, ಏನೋ ಓದ್ದವ್ರು ಇರ್ತಾರೆ. ಏನ್ ಮಾಡೋದಾಗ? ನನ್ನ ಸ್ವತಃ ನಾನು ಕಣ್ಣಾರೆ ಕಿವಿಯಾರೆ ಕೇಳಿದ್ದು ಒಂದು ಸಭೆಯಲ್ಲಿ, ಆ ಸಭೆಯಲ್ಲಿ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಿದ್ರು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಿದ್ರು. ಆಮೇಲೆ ಹಳ್ಳಿಯವರು ಕೂಡ ಸಭೆಗೆ ಬರ್ತಿದ್ರು. ಒಬ್ರು ಏನ್ ಹೇಳಿದ್ರು ಅಂದ್ರೆ, ಬ್ರದರ್, ಆ ಹಳ್ಳಿಯವರು ಕೆಲವರು ಅವ್ರ ಹೆಸರಲ್ಲಿ ಹೇಳಿದ್ರು, ಬ್ರದರ್ ನೀವು ಅವ್ರಿಗೆ ಲಾಸ್ಟ್ ಅಲ್ಲಿ ಕೂತ್ಕೊಳಕ್ ಹೇಳಿ ಬ್ರದರ್, ಫ್ರಂಟ್ ಅಲ್ಲೇ ಕೂತ್ಕೊಳ್ತಾರೆ. ಯಾಕೆ ಅಂತ ಅಂದ್ರೆ, ನಾವು ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಆ ಒಂದೇ ಕಪ್ಪಲ್ಲಿ ದ್ರಾಕ್ಷಾರಸ ಕುಡಿಯುವಾಗ ಅವ್ರು ಬೇಸರ ಮಾಡ್ಕೊಳ್ತಾರೆ ಬ್ರದರ್, ಅವ್ರು ಲಾಸ್ಟ್ ಅಲ್ಲಿ ಕೂತ್ಕೊಳಕ್ ಹೇಳಿ. ಆಮೇಲೆ ಅವ್ರ ಬಟ್ಟೆ ಅವ್ರಿದು ಅದೆಲ್ಲ ನೋಡಿದ್ರು ಒಂಥರ ಅಸಹ್ಯ ಆಗುತ್ತೆ, ಮತ್ತೆ ಅವ್ರು ಚರ್ಚಿಗೆ ಬರೋದ್ ಬಿಟ್ಬಿಡ್ತಾರೆ ಆ ಮೆಡಿಕಲ್ ಸ್ಟೂಡೆಂಟ್ಸ್. ಹಾಗಾಗಿ ಅವ್ರನ್ನ ಲಾಸ್ಟ್ ಅಲ್ಲಿ ಕೂತ್ಕೊಳಕ್ ಹೇಳಿ ಅಂತ. ನನಗೆ ಏನ್ ಹೇಳ್ಬೇಕು, ದೊಡ್ಡವ್ರವ್ರು ಹೇಳದ ಅವ್ರಿಗೆ ಹಿಂತಿರುಗಿ ಹೇಳಕ್ ನನಗೆ ಕಷ್ಟ, ಆದ್ರೆ ಇದನ್ನ ಜೀರ್ಣಿಸ್ಕೊಳಕ್ಕೂ ನನ್ಗಾಗ್ಲಿಲ್ಲ. ಬ್ರದರ್ ಹಾಗೆ ಹೇಳಿದ್ರೆ ಬೇಸರ ಮಾಡ್ಕೊಳ್ತಾರೆ, ಬೇಡ, ಅವ್ರಿಗೆ ಸ್ವಲ್ಪ ಸರಿ ಹೋಗ್ತಾ ಸರಿ ಹೋಗ್ತಾರೆ. ಏನ್ ನಿಮ್ಗೆ ಅರ್ಥ ಆಗಲ್ವಾ? ಹೇಳಿ, ನೀವ್ ಹೇಳಿ ಅಂತ ನಾನು ಹೇಳಿದೆ. ಕೊನೆಗೆ ನಾನು ಹೇಳಲ್ಲ, ನೀವೇ ಹೇಳಿ ಅಂದೆ. ಹೌದು, ಅವ್ರು ಹಳ್ಳಿಯವ್ರು ಇರ್ಬಹುದು, ಹೌದು ಅವ್ರು ನೋಡ್ಲಿಕ್ಕೆ ನಮ್ ತರ ನಾಜೂಕಾಗಿ ಇಲ್ದೇ ಇರ್ಬಹುದು, ಆದ್ರೆ ಕ್ರಿಸ್ತನ ದೇಹದಲ್ಲಿ ಅವರು ಕೂಡ ಒಂದು ಅಂಗ. ಒಬ್ರು ಉಗ್ರಾಗಿರ್ಬಹುದು, ಆ ಉಗ್ರನ್ನ ಕಿತ್ತು ನೋಡ್ರಿ ಹೇಗಾಗುತ್ತೆ, ಶರೀರಕ್ಕೆ ನೋವು, ಇಡೀ ಮೈಗೆಲ್ಲ ಜ್ವರ ಬರುತ್ತೆ, ತಲೆನೋವು ಬರುತ್ತೆ. ಉಗ್ರು ನನಗ್ ಬೇಕಾಗಿಲ್ಲ ಅನ್ಬಹುದು, ಆದ್ರೆ ಅದರ ಅವಶ್ಯಕ ಕೂಡ ಇದೆ. ಒಂದು ಕಣ್ಣು ರೆಪ್ಪೆಯಾಗಿರ್ಬಹುದು ಅವರು, ಅದರಿಂದ ಏನ್ ಪ್ರಯೋಜನ ಎಂಬುದಾಗಿ ಹೇಳ್ಬಹುದು, ಆದ್ರೂ ಕೂಡ ದೇಹದ ಒಂದು ಭಾಗ ಆಗಿದೆ. ನನ್ನ ಪ್ರೀತಿಯ ಅಕ್ಕ ತಂಗಿಯರೇ, ಸಹೋದರ, ಅದರಲ್ಲೂ ವಿಶೇಷವಾಗಿ ಯವನಸ್ಥರೇ, ಸಭೆಗೆ ನಾವು ಸೇರಿ ಬರುವಾಗ ನಾವೆಲ್ಲರೂ ಕೂಡ ಒಬ್ಬರ ಮೇಲೆ ಒಬ್ರು ಅವಲಂಬಿಸ್ಕೊಂಡಿದ್ದೇವೆ ಎಂಬತಕ್ಕಂಥ ಭಾವನೆ ನಮ್ಮಲ್ಲಿ ಬರುವುದಾಗ್ಲಿ. ನಾವು ಈಗ ಚಿಕ್ಕ ವಯಸ್ಸಲ್ಲಿ ಇದನ್ನು ಕಲಿಯೋದಾದ್ರೆ, ನಾವು ಬೆಳೆಯುತ್ತಾ ಬಂದಂತೆಲ್ಲ ಅದು ನಮ್ಮಲ್ಲಿ ವಿಸ್ತಾರವಾಗಿ ಬೇರೂರ್ಲಿಕ್ಕೆ ಪ್ರಾರಂಭವಾಗ್ತದೆ. ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ, ಎಲ್ರೂ ಬೇಕು. ಒಬ್ರು ಕಸ ಗುಡ್ಸೋರು ಬೇಕು, ಒಬ್ರು ಮೇಲೆ ದೊರೆತನ ಆಡಳಿತ ಮಾಡ್ತಕ್ಕಂಥವ್ರು ಬೇಕು. ಎಲ್ಲರೂ ಸೇರಿರೋದ್ರಿಂದಲೇ ಹಾಗಾಗ್ತದೆ. ದಯವಿಟ್ಟು ವಾಕ್ಯ ಓದ್ರಿ, ಏನ್ ಹೇಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ಓದಿ. ಎಫೆಸ 4:25 ಓದಿ ಬೇಗ. ಆದ ಕಾರಣ ಸುಳ್ಳಾಡುವುದನ್ನು ಬಿಟ್ಟು ಪ್ರತಿಯೊಬ್ಬನು ತನ್ನ ನೆರೆಯವನ ಸಂಗಡ ಸತ್ಯವನ್ನೇ ಆಡಲಿ, ಯಾಕೆಂದರೆ ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಒಬ್ಬರಿಗೊಬ್ಬರು ಅಂದ್ರೇನು? ವಿ ಆರ್ ಇಂಟರ್ಡಿಪೆಂಡೆಂಟ್. ಒಬ್ಬರ ಮೇಲೆ ಒಬ್ರು ಅವಲಂಬಿಸ್ಕೊಂಡಿದ್ದೇವೆ. ಇಲ್ಲಿ ನೋ ಹೈನೆಸ್, ದೇರ್ ಇಸ್ ನೋ ಲೋನೆಸ್. ದೊಡ್ಡತನ ಚಿಕ್ಕತನ ಇದ್ಯಾವುದೂ ಇಲ್ಲ. ವಿ ಆರ್ ಆಲ್ ಈಕ್ವಲ್. ಬಟ್ ಕೆಲಸ ಬೇರೆ ಬೇರೆ ಇರ್ಬೋದು, ಕೆಲಸ ಬೇರೆ ಇದೆ. ಅದನ್ನ ನಾನು ಮುಂದಕ್ಕೆ ಬರ್ತೇನೆ. ಅದಕ್ಕೆ ನಮ್ಮೆಲ್ರಿಗೂ ಬೇರೆ ಬೇರೆ ಕೆಲಸ. ಕೈಯಿನ ಕೆಲಸನೇ ಮಾಡ್ಬೇಕು, ತಲೆ ಕೆಲಸ ಮಾಡಕ್ ಆಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಕೈ ದೊಡ್ಡದೋ ತಲೆ ದೊಡ್ಡದೋ ಮೆದುಳು ದೊಡ್ಡದೋ ಹೇಳಕ್ ಆಗಲ್ಲ. ಅಫ್ಕೋರ್ಸ್ ಸಭೆಯ ಶಿರಸ್ಸು ಯೇಸು ಸ್ವಾಮಿ, ಉಳಿದವು ನಾವೆಲ್ಲ ಅಂಗಗಳಾಗಿದ್ದೇವೆ. ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಅದನ್ನೇ ಓದ್ತೇವೆ. ದಯವಿಟ್ಟು ಓದಿ, ಅದೊಂದು ವಾಕ್ಯ ಓದ್ಬಿಡೋಣ, ಆಮೇಲೆ ಮುಂದಕ್ಕೆ ಹೋಗೋಣ. ಕೊಲೊಸ್ಸೆ 1:18. ಆ ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು, ಆತನು ಆದಿಸಂಭೂತನು. ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು ಯೇಸು ಸ್ವಾಮಿ. ಉಳಿದಂತ ನಾವೆಲ್ಲರೂ ಬೇರೆ ಬೇರೆ ಅಂಗಗಳಾಗಿದ್ದೇವೆ. ಹಾಗಿರೋದ್ರಿಂದ ಒಬ್ಬರಿಗೊಬ್ಬರು ಪರಸ್ಪರ ಅಂಗಗಳಾಗಿದ್ದೇವೆ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ ಅದೇ ಹೇಳ್ತೀವಿ, ಓದೋದ್ ಬೇಡ. ಹಾಗಾಗಿ 2ನೇ ಅಂಶ ನಾವೆಲ್ಲರೂ ತಿಳ್ಕೊಳ್ಬೇಕು ಸಹೋದರರೇ, ಯಾರೂ ಬೇಡ ಎಂಬುದಾಗಿ ಹೇಳಕ್ ಸಾಧ್ಯ ಇಲ್ಲ. ಎವ್ರಿ ಒನ್ ಇಸ್ ನೀಡೆಡ್. ವಿ ಆರ್ ಆಲ್ ಇಂಟರ್ಡಿಪೆಂಡೆಂಟ್ಸ್. ನಾವೆಲ್ಲರೂ ಒಬ್ಬರ ಮೇಲೆ ಒಬ್ರು ಅವಲಂಬಿಸ್ಕೊಂಡಿದ್ದೇವೆ ಹೊರತು ನಾವು ಒಬ್ಬನೇ ಮಾಡಕ್ ಆಗೋದಿಲ್ಲ. ಸಭೆಯೆಲ್ಲ ಎಲ್ಡರ್ಸೇ ಇದ್ರೆ ಹೇಗಾಗುತ್ತೆ ಯೋಚನೆ ಮಾಡಿ. ಅಥವಾ ಸಭೆಯಲ್ಲಿ ಎಲ್ಡರ್ಸೇ ಇಲ್ದೆ ಹೋದ್ರೆ ಹೇಗಿರುತ್ತೆ ಯೋಚನೆ ಮಾಡಿ. ಸಭೆಯಲ್ಲಿ ಡೀಕನ್ಸೇ ಇಲ್ದೆ ಹೋದ್ರೆ ಹೇಗಾಗುತ್ತೆ ಯೋಚನೆ ಮಾಡ್ರಿ. ಸಭೆಯಲ್ಲಿ ವಿಶ್ವಾಸಿಗಳೇ ಇಲ್ದೆ ಹೋದ್ರೆ ಹೇಗೆ ಯೋಚನೆ ಮಾಡ್ರಿ. ಬರೀ ಪುರುಷರೇ ಇದ್ರೆ ಹೇಗಿರುತ್ತೆ ಯೋಚನೆ ಮಾಡ್ರಿ. ಬರೀ ಸ್ತ್ರೀಯರೇ ಇದ್ರೆ ಯೋಚನೆ ಮಾಡಿ. ಬರೀ ಯವನಸ್ಥರೇ ಇದ್ರೆ ಹೇಗೆ ಯೋಚನೆ ಮಾಡಿ. ಬರೀ ವೃದ್ಧರೇ ಇದ್ರೆ ಹೇಗೆ ಯೋಚನೆ ಮಾಡಿ.
ಬರೀ ಮಕ್ಕಳು ಪೂರ್ತಿ ಎಲ್ಲ ಹಸು ಮಕ್ಕಳೇ ಸಭೆಯಲ್ಲಿ ಸೇರ್ಕೊಂಡ್ರೆ ಹೇಗಾಗಿತ್ತು ಯೋಚನೆ ಮಾಡ್ರಿ. ಎಲ್ಲರೂ ಒಬ್ರಿಗೊಬ್ರು ಪರಸ್ಪರ ಅವಲಂಬಿಗಳಾಗಿರ್ತೇವೆ. ನಾವ್ ಇನ್ನು ಮೇಲೆ ಯಾವತ್ತೂ ನಮ್ಮ ಮನಸ್ಸಲ್ಲೂ ಕೂಡ ನಾನು ಅವ್ರ ಜೊತೆ ಸೇರಲ್ಲ, ಅಥವಾ ಅವ್ರು ಬೇಡ, ಅವ್ರು ಹೀಗೆ, ಅವ್ರು ಹಾಗೆ, ನಾವು ಒಟ್ಟಿಗೆ ಹೇಗ್ ಕೂತ್ಕೊಳ್ಳೋದು, ಇದೆಲ್ಲವನ್ನ ನಮ್ಮ ಮನಸ್ಸಿನಿಂದ ಆಚೆ ತೆಗೆದು ಹಾಕ್ಬೇಕು. ಕ್ರಿಸ್ತನ ದೇಹದಲ್ಲಿ ನಾವೆಲ್ಲರೂ ಒಂದೇ. ಮೂರನೇದಾಗಿ ನಮ್ಮ ಕೆಲಸ ಬೇರೆ ಬೇರೆ. ಒಂದೇ ಶರೀರ, ಅನೇಕ ಅಂಗಗಳು. ಎರಡನೇದಾಗಿ ಆ ದೇಹದಲ್ಲಿ ನಾವೆಲ್ಲರೂ ಒಬ್ಬರ ಮೇಲೆ ಒಬ್ರು ಅವಲಂಬಿತರಾಗಿದ್ದೇವೆ. ಯಾರೂ ಮೇಲಲ್ಲ, ಯಾರು ಕೀಳಲ್ಲ. ಈಗ ಆ ಒಂದು ದೇಹದಲ್ಲಿ ಇರ್ತಕ್ಕಂಥ ನಾವು ಯಾವುದೋ ಒಂದು ಅಂಗವಾಗಿದ್ದೇವೆ. ಆ ಅಂಗಕ್ಕೆ ಅದರದೇ ಆದ ಕೆಲಸ ಇದೆ, ಬೇರೆ ಅಂಗದ ಕೆಲಸ ಅದಲ್ಲ. ಉದಾಹರಣೆಗೆ 1 ಕೊರಿಂಥ 12ನೇ 27-31, 27 ಓದಿ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲನೆಯದಾಗಿ ಅಪೊಸ್ತಲರನ್ನು, ಎರಡನೆಯದಾಗಿ ಪ್ರವಾದಿಗಳನ್ನು, ಮೂರನೆಯದಾಗಿ ಉಪದೇಶಕರನ್ನು ಇಟ್ಟಿದ್ದಾನೆ. ಆಮೇಲೆ ಮಹತ್ಕಾರ್ಯ ಮಾಡುವ ಶಕ್ತಿಯನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವ ವರವನ್ನು, ಪರಸಹಾಯ ಮಾಡುವ ಗುಣವನ್ನು, ಕಾರ್ಯಗಳನ್ನು ನಿರ್ವಹಿಸುವ ಜ್ಞಾನವನ್ನು, ವಿವಿಧ ವಾಣಿಗಳನ್ನಾಡುವ ವರವನ್ನು ಅವರವರಿಗೆ ಕೊಟ್ಟಿದ್ದಾನೆ. ಎಲ್ಲರೂ ಅಪೊಸ್ತಲರು, ಎಲ್ಲರೂ ಪ್ರವಾದಿಗಳು, ಎಲ್ಲರೂ ಉಪದೇಶಕರು, ಎಲ್ಲರೂ ಮಹತ್ಕಾರ್ಯಗಳನ್ನು ಮಾಡುವವರು. ರೋಗ ವಾಸಿ ಮಾಡುವ ವರಗಳು ಎಲ್ಲರಿಗೂ ಉಂಟು. ಎಲ್ಲರೂ ವಾಣಿಗಳನ್ನಾಡುವರು. ವಾಣಿಗಳ ಅರ್ಥವನ್ನು ಹೇಳುವುದಕ್ಕೆ ಎಲ್ಲರಿಗೂ ಶಕ್ತಿಯುಂಟು. ಇವುಗಳಲ್ಲಿ ಶ್ರೇಷ್ಠ ವರಗಳನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಇನ್ನು ಉತ್ಕೃಷ್ಟವಾದ ಮಾರ್ಗವನ್ನು ನಿಮಗೆ ತೋರಿಸುತ್ತೇನೆ. ನೋಡಿ, ಅಲ್ಲಿ ಕೆಲವು ಉದಾಹರಣೆ ಕೊಡ್ತದೆ. ಅಪೊಸ್ತಲರು, ಪ್ರವಾದಿಗಳು, ಉಪದೇಶಕರು, ಮಹತ್ಕಾರ್ಯ ಮಾಡುವವರು, ರೋಗವಾಸಿ ಮಾಡುವವರು, ಪರಸಹಾಯ ಮಾಡುವವರು, ವಾಣಿಗಳ ಅರ್ಥಗಳನ್ನು ಹೇಳುವವರು, ಉಪದೇಶಕರು, ಹೀಗೆ ಬೇರೆ 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 ಅಂತ ಹೇಳ್ತದೆ. ನೀವು ನಾನು ಅದರಲ್ಲಿ ಯಾವುದೋ ಒಂದಾಗಿದ್ದೇವೆ. ವಾಕ್ಯ ಹೇಳುವವರು, ಅವರು ಬಾಯಿಯಾಗಿದ್ದಾರೆ ಸಭೆಗೆ, ಅವರು ಉಪದೇಶ ಮಾಡ್ತಾರೆ. ಅವರೇ ಇಡೀ ಸಭೆ ಅಲ್ಲ. ಅದಲ್ಲಿ ಕೇಳುವವರಿಲ್ದೆ ಹೋದ್ರೆ ಹೇಳುವವರೆಲ್ಲಿ ಏನ್ ಹೇಳ್ತಾರೆ? ಕೇಳುವವರು ಇಲ್ದೆ ಹೋದ್ರೆ ಕೇಳುವವರು ಬೇಕಲ್ವೇ? ಹಾಗಂತ ಹಾಗಾದ್ರೆ ಆ ಉಪದೇಶಕರಿಗೆ ಹೆಚ್ಚು ಮಾನ ಇಲ್ವಾ? ಅವ್ರಿಗೂ ಅವ್ರದೇ ಆದಂತ ಸ್ಥಾನಮಾನ ಇದೆ. ಸಭಾ ಹಿರಿಯರಿಲ್ವಾ? ಅವ್ರಿಗೂ ಅವ್ರದೇ ಆದಂತ ಸ್ಥಾನಮಾನ ಇದೆ. ಯವನಸ್ಥರಿಲ್ವೇ? ಹೌದು, ಅವರು ಇದ್ದಾರೆ, ಅವರು ಬೇಕು. ನಮ್ಮೆಲ್ಲರಿಗೂ ಕೂಡ ನಮ್ಮದೇ ಆದಂತ ಬೇರೆ ಬೇರೆ ಕೆಲಸಗಳಿದೆ. ಆ ಕೆಲಸವನ್ನ ಮಾತ್ರ ನಾವು ಮಾಡ್ಬೇಕು. ಆ ಕೆಲಸವನ್ನ ಮಾತ್ರ. ಕೈಯಿನ ಕೆಲಸ ಮಾಡ್ಬೇಕು, ಅಷ್ಟೇ ಸಾಕು. ಕೈ ಬಾಯಿನ ಕೆಲಸ ಮಾಡಬಾರ್ದು. ಕಿವಿ ಕೆಲಸ ಮಾಡ್ಬೇಕು. ಮೂಗಿನ ಕೆಲಸ ಮಾಡ್ಬೇಕು. ಕಣ್ಣಿನ ಕೆಲಸ ಮಾಡ್ಬೇಕು. ಅದಕ್ಕೋಸ್ಕರವಾಗಿ ಅದನ್ನ ಇಟ್ಟಿದ್ದಾರೆ. ನೀವು ನಾನು ಅರ್ಥ ಮಾಡ್ಕೊಳ್ಬೇಕು, ಸಭೆಯಲ್ಲಿ ನಾನು ಯಾವುದೋ ಒಂದು ಅಂಗವಾಗಿದ್ದೇನೆ. ಅದು ಯಾವುದು ಅಂತ ನಾನು ಗುರುತಿಸ್ಕೊಳ್ಬೇಕು. ಅದೇ ಕೆಲಸವನ್ನು ಮಾಡ್ಬೇಕು. ಬೇರೆ ಕೆಲಸದಲ್ಲಿ ನಾವು ಕೈ ಹಾಕಬಾರ್ದು, ಮೂಗು ತೋರಿಸ್ಬಾರ್ದು. ಅವ್ರಿಗೆ ಮಾಡ್ಲಿಕ್ಕೆ ಬಿಡು ಕೊಡ್ಬೇಕು. ನಾನು ಇನ್ನೊಂದು ಸಭೆಯನ್ನು ನೋಡಿದೆ. ಅಲ್ಲಿ ಹೇಗೆ ಅಂದ್ರೆ, ಆರಾಧನೆಗೆ ಹೋಗಿ ಕೂತ್ಕೊಂಡ್ವಿ. ಒಬ್ರು ಮುಂದೆ ಹೋಗಿ ನಿಂತ್ಕೊಂಡು ಲೀಡ್ ಮಾಡಕ್ ಶುರು ಮಾಡಿದ್ರು. ಮ್ಯೂಸಿಕ್ ಬಾರಿಸ್ತಾರೆ ಅವರೇನೆ, ಗಿಟಾರ್ ಬಾರಿಸಿದ್ರು ಅವರೇ ಮ್ಯೂಸಿಕ್ ಬಾರಿಸಿದ್ರು. ನೆಕ್ಸ್ಟ್ ಆರಾಧನೆಗೆ ಅವರೇ ಆರಾಧನೆಗೋಸ್ಕರ ಶೇರ್ ಮಾಡಿದ್ರು. ಅದಾದ್ಮೇಲೆ ಬಂದು ಕೂತ್ಕೊಂಡ್ರು, ಎಲ್ರು ಆರಾಧನೆ ಮಾಡಿದ್ರು. ಅದಾದ ನಂತರ ರೊಟ್ಟಿ ಮುರಿಯಕ್ ಸ್ತೋತ್ರ ಮಾಡಿದರು ಅವರೇ, ಪಾತ್ರೆಗಾಗಿ ಸ್ತೋತ್ರ ಮಾಡಿದರು ಅವರೇ, ಸಂದೇಶ ಕೊಟ್ಟರು ಅವರೇ, ಪ್ರಕಟಣೆ ಮಾಡಿದರು ಅವರೇ. ಲಾಸ್ಟ್ ಅಲ್ಲಿ ಒಂದು ಸರಿ ಒಬ್ರು ಬೇರೆಯವ್ರು ಪ್ರಾರ್ಥನೆ ಮಾಡಿದ್ರು. ಪ್ರತಿಯೊಂದಕ್ಕೂ ಮುಂದಕ್ಕೆ ಅಲ್ಲಿ ಬಂದವ್ರಿಗೆಲ್ಲ ಹೇಗೆ ಅಂದ್ರೆ, ಚರ್ಚ್ ಅಂದ್ರೆ ಇವ್ರೊಬ್ರೇನೆ, ಸಭೆ ಅಂದ್ರೆ ಇವ್ರೊಬ್ರೇ ಅನ್ನುವಂಥದ್ದು ಯಾರಿಗಾದ್ರೂ ಅಲ್ಲಿ ಹೋದವ್ರಿಗೆ ಅನ್ನಿಸ್ತದೆ. ಎಂತ ಅಭಾಸ ಅಲ್ವೇ ಇದು? ನಾವೆಲ್ಲರೂ ಸೇರಿಕೊಂಡು ಇರುವಾಗ ನನ್ನ ಕೆಲಸವನ್ನು ನಾನೇ ಮಾಡ್ಬೇಕು, ಬೇರೆಯವ್ರಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಕೆಲವು ಸಭೆಗಳೆಲ್ಲ ಅದಿಲ್ಲ. ಎಲ್ಲವೂ ನಾನೇ. ಅಥವಾ ಕೆಲವರು ನಾನು ಏನು ಮಾಡಲ್ಲ, ಅವರೇ ಮಾಡ್ಲಿ, ಎಲ್ಲವೂ ಅವರೇ, ಅಥವಾ ನಾನೇ ಮಾಡ್ತೀನಿ, ಅಥವಾ ಇವರೇ ಮಾಡು,
ಹೀಗಿಲ್ಲ ಸಭೆಯಲ್ಲಿ. ನೋಡಿ ವಾಕ್ಯ ಎಷ್ಟು ಚಂದವಾಗಿ ಹೇಳ್ತದೆ. ಒಬ್ಬೊಬ್ಬರಾಗಿ ಅಂಗಗಳಾಗಿದ್ದೇವೆ. ದೇವರು ತನ್ನ ಸಭೆಯಲ್ಲಿ ಮೊದಲನೇದಾಗಿ ಅಪೊಸ್ತಲರನ್ನು, ಎರಡನೇದಾಗಿ ಪ್ರವಾದಿಗಳನ್ನು, ಮೂರನೇದಾಗಿ ಉಪದೇಶಕರನ್ನು, ಮಹತ್ ಕಾರ್ಯ ಮಾಡುವವರನ್ನು, ರೋಗವಾಸಿ ಮಾಡುವವರನ್ನು, ಪರಸಹಾಯ ಮಾಡುವವರನ್ನು, ವಾಣಿಗಳನ್ನು ಆಡುವ ವರವನ್ನು, ಹೀಗೆ ಬೇರೆ ಬೇರೆಯವರು ಇದ್ದಾರೆ. ಎಲ್ರೂ ಸೇರಿ ನಾವು ಸಭೆಗಳು, ಎಲ್ರೂ ಸೇರಿ ನಾವು ಒಂದು ಸೇವೆ ಮಾಡ್ಬೇಕ ಹೊರತು ನಾವೆಲ್ಲರೂ ಕೈ ಹಾಕ್ಬಾರ್ದು. ಇದು ನನ್ಗೆ ಹೇಳಿಕ್ ಬೇಸರ ಆಗ್ತದೆ, ನನಗೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಬಹಳಷ್ಟು ಸಭೆಗಳಲ್ಲಿ ಬೇರೆಯವ್ರಿಗೆ ಅವಕಾಶನೇ ಕೊಡೋದಿಲ್ಲ. ಕೆಲವರು ಅದಕ್ಕೂ ಬಾಯಿ ಹಾಕ್ತಾರೆ, ಇದಕ್ಕೂ ಬರ್ತಾರೆ, ಇಲ್ಲೂ ಬರ್ತಾರೆ, ಅಲ್ಲೂ ಬರ್ತಾರೆ, ಅಲ್ಲೂ ಬರ್ತಾರೆ. ಒಂದು ಸಭೆಯಲ್ಲಿ ಒಂದು ಯವನಸ್ಥರು 4-5 ಹುಡುಗರು ನನಗೆ ಹೇಳಿದ್ರು, ಬ್ರದರ್ ಹೇಗೆ ಗೊತ್ತು ನನ್ಗೆ ಅವರೆಲ್ಲ, ಹೇಗೆ ಯೂತ್ ಮೀಟಿಂಗ್ ಚೆನ್ನಾಗಿ ನಡೀತಿದ್ಯಾ ಅಂದೆ. ಬ್ರದರ್, ಯೂತ್ ಮೀಟಿಂಗ್ ಅನ್ನೋದು ಹೆಸರು, ಆದ್ರೆ ಅಲ್ಲೂ ಕೂಡ ಇವರೇ ಬರ್ತಾರೆ. ಅವರು ಯೂತ್ ಅಲ್ಲ, ಅಲ್ಲೂ ಇವರೇ ಬರ್ತಾರೆ, ಅಲ್ಲೂ ಇವರೇ ಹೇಳ್ತಾರೆ. ಮತ್ತೆ ಇಲ್ಲಿ ಎಲ್ಡರ್ಸ್ ಮೀಟಿಂಗ್ ಬಂದ್ರೆ ಅಲ್ಲೂ ಇವರೇ ಬರ್ತಾರೆ, ಅಲ್ಲಿ ಸ್ತ್ರೀಯರ್ ಕೂಟಕ್ಕೆ ಹೋದ್ರೆ ಅಲ್ಲೂ ಇವರೇ ಬರ್ತಾರೆ. ಎಲ್ಲರಲ್ಲೂ ಎಲ್ಲ ಅಲ್ಲೇ. ಅವರು ಆ ಸೇವೆ ಮಾಡ್ಲಿಕ್ಕೆ ಅವ್ರ ಅವಕಾಶ ಕೊಡೋದೇ ಇಲ್ಲ ಅಂತ ಹೇಳಿದ್ರು. ಹೌದಾ? ಹೀಗೂ ಉಂಟೆ? ಹೌದು, ಹೀಗಿರ್ತದೆ. ನೀವು ನಾನಿವತ್ತು ಅರ್ಥ ಮಾಡ್ಕೊಳ್ಬೇಕು, ಅವ್ರವ್ರ ಕೆಲಸ ಮಾಡ್ಲಿಕ್ಕೆ ನಾವು ಬಿಡ್ಬೇಕು. ಕೈಗೆ ಬಾಯಿ, ಏಯ್ ಬಾಯಿ ಸುಮ್ನಿರ್ ನೀನು ಅಂತ ಹೇಳ್ಬಾರ್ದು. ಬಾಯಿ ಕೆಲಸ ಮಾಡ್ಲಿ, ಕೈಯಿನ ಕೆಲಸ ಮಾಡ್ಲಿ, ಮೂಗು ವಾಸನೆ ನೋಡ್ಬೇಕು, ಅದ್ರ ಕೆಲಸ ಮಾಡ್ಲಿ. ಕೈ ಮಾಡಕ್ಕಾಗಲ್ಲ ಅದನ್ನ, ಅದಕ್ಕೆ ಮೂಗು ತೋರಿಸ್ಬಾರ್ದು ಅಥವಾ ಅದಕ್ಕೆ ಹೋಗಿ ಇನ್ವಾಲ್ವ್ ಆಗ್ಬಾರ್ದು, ಅದ್ ಗಡ್ಡಿಪಡಿಸ್ಬಾರ್ದು. ಹಾಗಿರುವಾಗ್ಲೇ ಸಭೆ ಎಷ್ಟು ಚಂದವಾಗಿ ನಡೀತದೆ, ಎಷ್ಟು ಖುಷಿಯಾಗಿರ್ತದೆ, ನೋಡ್ಲಿಕ್ಕೆ ಎಷ್ಟು ಸೌಂದರ್ಯವಾಗಿರ್ತದೆ. ಆ ಸಭೆಯನ್ನ ಸ್ವಾಮಿ ಬಹಳವಾಗಿ ಪ್ರೀತಿ ಮಾಡ್ತಾನೆ. ಅಂತ ಸಭೆ ನಿಜವಾಗ್ಲೂ ದೇವ್ರಿಗೆ ಸ್ತೋತ್ರ. ನಾನು ಹೊಗಳಿಕ್ ಹೇಳೋದಿಲ್ಲ, ನಾನು ಇದನ್ನ ಮೊದ್ಲು ಕೂಡ ನಾನು ಹೇಳಿದ್ದೆ. ನಿಮ್ಮಲ್ಲಿ ಎಷ್ಟು ಚಂದವಾಗಿದೆ ಹೊರಗಡೆ ನೋಡುವಾಗ್ಲೇ ಅಂದ್ರೆ, ಸಭಾ ಹಿರಿಯರು ಅಲ್ಲಿರ್ತಾರೆ, ಅಲ್ಲಿ ಯವನಸ್ಥರಿದ್ದೀರಿ, ಕೆಲವು ಸ್ತ್ರೀಯರಿದ್ದೀರಿ, ನೀವೆಲ್ಲರೂ ಸೇರಿ ಒಂದು ಸೇವಾ ಕಾರ್ಯಕ್ಕೆ ಕೈ ಹಾಕಿದ್ದೀರಿ. ದೇವ್ರ ವಾಕ್ಯವನ್ನು ಕೇಳೋಣ, ಕಲಿಯೋಣ ಅಂತೇಳಿ ಒಬ್ರು ಪ್ರಾರ್ಥನೆ ಮಾಡ್ತೀರಿ, ಒಬ್ರು ಅನೌನ್ಸ್ ಮಾಡ್ತೀರಿ, ಒಬ್ರು ಹಾಡು ಹೇಳ್ತೀವಿ. ಸಿ ಹೌ ಬ್ಯೂಟಿಫುಲ್ ಇಟ್ ಈಸ್. ಎಷ್ಟು ಚಂದ ಅಲ್ವೇ ಇದು. ನಾನೇ ಹಾಡು ಹೇಳಿ, ನಾನೇ ವಾಕ್ಯ ಕೊಟ್ಟು, ನಾನೇ ಪ್ರಕಟಣೆ ಮಾಡಿ, ನಾನೇ ಆಂಕರಿಂಗ್ ಮಾಡಿದ್ರೆ ಹೇಗಿರ್ತದದು? ನೋಡುವವ್ರಿಗಾದ್ರೂ ಅದು ಹೇಗ್ ಅನ್ನಿಸ್ತದೆ? ಅದು ಒಂದು ದೇಹ ಅಂತ ಅನ್ನಿಸ್ತದ? ಕೈಯೇ ಎಲ್ಲನೂ ಮಾಡ್ತಾ ಇದ್ರೆ, ಕಣ್ಣಿನ ಕೆಲ್ಸನೂ ಕೈಯೇ ಮಾಡಿದ್ರೆ, ಮೂಗಿನ ಕೆಲ್ಸನೂ ಕೈಯೇ ಮಾಡಿದ್ರೆ, ಬಾಯಿದ ಕೆಲ್ಸನೂ ಕೈಯೇ ಮಾಡಿದ್ರೆ ಅದು ಆಗತ್ತಾ? ಆದುದರಿಂದ ದೇವ್ರ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಬೇರೆ ಬೇರೆ ಅಂಗಗಳು. ಹಾಗಿರುವುದ್ರಿಂದ ನಾವು ಎಚ್ಚರಿಕೆ ಇರಬೇಕು. ದೇವ್ರ ವಾಕ್ಯ ಒಂದು ಎಚ್ಚರಿಕೆ ಕೂಡ ಕೊಡ್ತದೆ. ರೋಮಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 4ನೇ ವಚನವನ್ನ ದಯವಿಟ್ಟು ಓದ್ರಿ. ರೋಮಪುರದವ್ರಿಗೆ ಬರೆದ ಪತ್ರಿಕೆ. ಯಾಕಂದರೆ ನಮಗೆ ಒಂದೇ ದೇಹದಲ್ಲಿ ಬಹಳ ಅಂಗಗಳಿರಲಾಗಿ ಆ ಎಲ್ಲಾ ಅಂಗಗಳಿಗೆ ಹೇಗೆ ಒಂದೇ ಕೆಲಸ ಇರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. 6-8, 6 ಮತ್ತು 7, 8. ದೇವರು ನಮಗೆ ಕೃಪೆ ಮಾಡಿದ ಪ್ರಕಾರ ನಾವು ಬೇರೆ ಬೇರೆ ವರಗಳನ್ನು ಹೊಂದಿದ್ದೇವೆ. ಹೊಂದಿದ ವರವು ಪ್ರವಾದನೆಯ ರೂಪವಾಗಿದ್ದರೆ ನಮ್ಮ ವಿಶ್ವಾಸ ವರಕ್ಕೆ ತಕ್ಕ ಹಾಗೆ ಪ್ರವಾದನೆ ಹೇಳೋಣ. ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೊಡಲಿ. ಹಿರಿತನ ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನೋಡಿ ಎಷ್ಟು ಚಂದವಾಗಿ ಬರ್ದಿದೆ. ಹಾಗಾಗಿ ನಾವಿವತ್ 3ನೇ ಅಂಶ ನಾವು ತಿಳ್ಕೊಂಡಿದ್ದೇನು ಅಂದ್ರೆ, ಕರ್ತನು ಸಭೆಯಲ್ಲಿ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾನೆ, ನನ್ನ ಕೆಲ್ಸ ಅದನ್ನೇ, ನಾನು ಅದನ್ನೇ ಮಾಡ್ಬೇಕು. ಮತ್ ಕೆಲವರು ನಾನು ಏನು ಮಾಡಲ್ಲ, ನನ್ಗೇನು ಇಲ್ಲ ಅಂತ ಹೇಳ್ತಾರೆ. ಸುಳ್ಳು. ಸಭೆಯಲ್ಲಿ ಒಂದು ಅಂಗವು ನಾವಾಗಿದ್ರೆ ನಮಗೆ ಏನೋ ದೇವರು ಕೊಟ್ಟಿದ್ದಾನೆ, ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ನಮ್ಗೆ ಯಾವ್ದೋ ಒಂದು ವರ ಇದೆ, ಆ ವರವನ್ನ ಉಪಯೋಗಿಸಿ ಮಾಡ್ಲೇಬೇಕು. ದೇರ್ ಇಸ್ ನೋ ಬಿಲೀವರ್ ವಿತೌಟ್ ಎ ಗಿಫ್ಟ್. ಅಟ್ ಲೀಸ್ಟ್ ಒನ್. ಎವ್ರಿ ಬಿಲೀವರ್ ಹ್ಯಾಸ್ ಎ ಗಿಫ್ಟ್. ಪ್ರತಿಯೊಬ್ಬ ವಿಶ್ವಾಸಿಗೂ ಒಂದಲ್ಲ ಒಂದು ವರ ಕೊಟ್ಟಿದ್ದಾನೆ. ಯಾರು ಕೂಡ ಹಾಗೆ ದೇವರು ಕೈ ಬಿಟ್ಟಿಲ್ಲ. ನಾವು ಅದನ್ನ ಕಂಡಿಡ್ಕೊಂಡು ಆ ವರದ ಕೆಲಸವನ್ನ ಸಭೆಯಲ್ಲಿ ಮಾಡುವಾಗ, ಅದು ಅವ್ರವ್ರ ಕೆಲಸ ಮಾಡುವಾಗ ಬಹಳ ಸುಂದರ, ಸಂತೋಷ, ಆಶೀರ್ವಾದ, ಸಮಾಧಾನವಾಗ್ತದೆ. ಕ್ರಿಸ್ತನು ಮೆಚ್ಚುವಂತ ಸಭೆಯಾಗಿರ್ತದೆ. ಹಾಗಿರುವುದ್ರಿಂದ
ನಾವು ತಿಳ್ಕೊಳ್ಳೋಣ. ಮತ್ತು ಕಡೆಯದಾಗಿ ನನ್ನ ಸಮಯ ಆಗ್ತಾ ಬಂತು. ಮತ್ತು ಕಡೆಯದಾಗಿ ನಾವೆಲ್ಲರೂ ಕೂಡ ಬೇರೆ ಬೇರೆಯಾಗಿದ್ರು ಕೂಡ ಎಲ್ಲರಿಗೂ ಕೂಡ ಅವರದೇ ಆದಂತ ಗೌರವ, ಮಾನ, ಮರ್ಯಾದೆ ಇದ್ದೇ ಇರ್ತದೆ. ಅದ್ರಲ್ಲಿ ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ. ಸಭೆಯಲ್ಲಿ ಒಂದು ವೇಳೆ ನಾನು ಕಸ ಗುಡಿಸ್ಬಿಡ್ತೀನಿ ಅಂತ ಇಟ್ಕೊಳ್ಳಿ, ಓ ಹಾಗಂದ್ರೆ ನಾನು ಕೀಳಲ್ಲ. ನಾನು ಪ್ರಸಂಗ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನಾನು ತುಂಬಾ ಮೇಲಲ್ಲ. ಅಥವಾ ನಾನು ಪ್ರಕಟಣೆ ಮಾಡ್ತೀನಿ, ನಾನೇ ಶ್ರೇಷ್ಠ ಅಲ್ಲ. ಎಲ್ಲರೂ ಕೂಡ ಸಮವೇ. ಅವ್ರ ಕೆಲಸ ಅವ್ರು ಮಾಡಿದ್ರು, ನನ್ನ ಕೆಲಸ ನಾನ್ ಮಾಡಿದೆ, ಅವ್ರ ಕೆಲಸ ಅವ್ರು ಮಾಡಿದ್ರು. ಸಾಧಾರಣವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಭಾವನೆ, ವಾಕ್ಯ ಕೊಡುವವರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ. ತಪ್ಪಲ್ಲ, ವಾಕ್ಯ ಕೊಡುವವರನ್ನ ಗೌರವಿಸ್ಬೇಕು ಅಂತ ಹೇಳ್ತದೆ, ಯಾಕಂದ್ರೆ ಅವ್ರು ದೇವರ ಸೇವೆ ಮಾಡ್ತಿದ್ರೆ. ಬಟ್ ಹಿ ಈಸ್ ನಾಟ್ ದ ಓನ್ಲಿ ಪರ್ಸನ್ ಇನ್ ದ ಚರ್ಚ್. ಆ ಸೇವೆಗೆ ಹಿಂದೆ ಪ್ರಾರ್ಥನೆ ಮಾಡಿದವ್ರು ಇರ್ತಾರೆ, ಆ ಸೇವೆಗೆ ಪ್ರೋತ್ಸಾಹ ಕೊಟ್ಟವ್ರು ಇರ್ತಾರೆ, ಅದಕ್ಕೆ ಒಬ್ರು ಒಂದು ಸ್ಥಾನವನ್ನು ಒದಗಿಸಿಕೊಟ್ಟವ್ರು ಇರ್ತಾರೆ, ಕೇಳುವವರು ಇರ್ತಾರೆ. ನಾವೆಲ್ಲ ಸೇರಿ ಸೇವೆ ಮಾಡ್ತಾ ಇದ್ದೇವೆ. ನಾವೆಲ್ಲ ಸೇರಿ ಸೇವೆ ಮಾಡ್ತಾ ಇದ್ದೇವೆ. ನಾನು ಕಳೆದ ತಿಂಗಳು ಬೆಳಗಾಂನ ಗೋಕಾಕ್ ತಾಲೂಕು ಧರ್ಮಟ್ಟಿ ಅಂತಕ್ಕಂಥ ಒಂದು ಊರಿಗೆ ವಾಕ್ಯ ಹೇಳಲಿಕ್ಕೆ ಕರೆದಿದ್ರು. ಈ ಊರಿನ ಬೀದಿ ಮಧ್ಯದಲ್ಲೇ ಒಂದು ಸ್ಟೇಜ್ ಹಾಕಿ ವಾಕ್ಯ ಹೇಳಲಿಕ್ಕೆ, ಅದೇ ಫಸ್ಟ್ ಟೈಮ್ ಅಲ್ಲಿ ಲೋಕಲ್ ಪೇಪರ್ ಅಲ್ಲೆಲ್ಲ ಅದು ಬಂತು. ಅವರು ವಾಕ್ಯ ಹೇಳಿ ಬಂದಾದ್ಮೇಲೆ, ಬ್ರದರ್ ನಿಜವಾಗ್ಲು ಎಷ್ಟು ಚಂದವಾಗಿ ವಾಕ್ಯ ಹೇಳಿದ್ರಿ ಎಂಬುದಾಗ ಅನೇಕ ಸೇವಕರು ಹೇಳಿದ್ರು. ನಾನು ಹೇಳಿದೆ, ನಾನು ಒಬ್ಬನೇ ಅಲ್ಲ, ಈ ಸೇವೆ ನಡೆದಿದ್ರೆ ಇಲ್ಲಿ ಸಾವಿರಾರು ಮಂದಿ ಊರಿನವರು ವಾಕ್ಯ ಕೇಳಿದ್ರೆ ಇದಕ್ಕೆ ನಾನೊಬ್ಬನೇ ಅಲ್ಲ, ಈ ಸ್ಟೇಜ್ ಹಾಕಿದವ್ರು ಇದ್ದಾರೆ, ಮೈಕನ್ನ ಇಟ್ಟವ್ರೆ ಒಬ್ರು ಇದ್ದಾರೆ, ಪ್ರಾರ್ಥನೆ ಮಾಡಿದವ್ರು ಒಬ್ರು ಇದ್ದಾರೆ, ಚೇರ್ ಹಾಕಿದವ್ರು ಕೆಲವ್ರು ಯಾರೋ ಇದ್ದಾರೆ, ಇದಕ್ಕೆ ಊಟದ ವ್ಯವಸ್ಥೆ ಮಾಡಿದವ್ರು ಕೆಲವ್ರು ಯಾರೋ ಇದ್ದಾರೆ. ನಮ್ಗೆಲ್ಲಾ ವ್ಯವಸ್ಥೆ ಮಾಡಿ 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 ಇಲ್ಲಿ ಕರ್ಕೊಂಬಂದು ಹೇಳಿದ್ರಲ್ಲಿ ಅದ್ರಲ್ಲಿ ನಾನು ಕೂಡ ಒಬ್ಬ. ನಾವೆಲ್ಲರೂ ಸೇರಿ ಸೇವೆ ಮಾಡಿದ್ದೇವೆ, ನೀವು ಕೂಡ ಅದ್ರಲ್ಲಿ ಒಂದು ಭಾಗ ಅಂತ. ಅವ್ರಿಗೆ ಎಷ್ಟು ಸಂತೋಷ ಪಟ್ರು ಅಂದ್ರೆ, ಬ್ರದರ್ ನಿಜವಾಗ್ಲೂ ಸತ್ಯ ನೀವು ಹೇಳೋ ಮಾತು. ಅನೇಕ ಸಮಯದಲ್ಲಿ ನಾನು ಹೇಳಿದೆ, ನನ್ನಿಂದ ಆಯ್ತು, ನಾನು ಅವತ್ತು ವಾಕ್ಯ ಕೊಡದೆ ಹೋಗಿರೋ ಆಗ್ತಿರ್ಲಿಲ್ಲ, ಅಥವಾ ನಾನಲ್ಲಿ ಸ್ಟೇಜ್ ಅಲ್ಲಿ ನಾನೇ ಇಂಪಾರ್ಟೆಂಟು, ಹೀಗೆ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ಯಾಕಂದ್ರೆ ವಿ ಆರ್ ಆಲ್ ಈಕ್ವಲ್ ಇನ್ ಕ್ರೈಸ್ಟ್. 1 ಕೊರಿಂಥ 12ನೇ ಅಧ್ಯಾಯ 22ರಿಂದ 26ನೇ ವಚನ. 1 ಕೊರಿಂಥ 12ನೇ ಅಧ್ಯಾಯ 22ರಿಂದ 26. ದೇಹದಲ್ಲಿ ಓದಿ, ದಯವಿಟ್ಟು ಬೇಗ ಓದಿ. ದೇಹದಲ್ಲಿ ಅಲ್ಪಬಲವುಳ್ಳವುಗಳಾಗಿ ಕಾಣುವ ಅಂಗಗಳನ್ನು ಅತ್ಯವಶ್ಯವೆಂದು ತಿಳಿಯಬೇಕಲ್ಲವೋ? ಮತ್ತು ನಾವು ದೇಹದಲ್ಲಿ ಅಲ್ಪಮಾನ ಉಳ್ಳವುಗಳೆಂದೆಣಿಸುವ ಭಾಗಗಳಿಗೆ ಉಡುಗೆಯಿಂದ ಹೆಚ್ಚಾದ ಮಾನವನ್ನು ಕೊಡುವುದುಂಟಲ್ಲ. ಹೀಗೆ ಅಂದವಿಲ್ಲದ ಅಂಗಗಳಿಗೆ ಹೆಚ್ಚಾದ ಅಂದ ಉಂಟಾಗುತ್ತದೆ. ಅಂದವುಳ್ಳ ಅಂಗಗಳಿಗೆ ಏನು ಅವಶ್ಯವಿಲ್ಲ. ದೇಹದಲ್ಲಿ ಭೇದವೇನೂ ಇರದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಚಿಂತಿಸುವ ಹಾಗೆ ದೇವರು ಕೊರತೆಯುಳ್ಳದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗುತ್ತದೆ, ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಗಳಿಗೂ ಸಂತೋಷವಾಗುತ್ತದೆ. ವಾಟ್ ಎ ಬ್ಯೂಟಿಫುಲ್ ಕಂಪ್ಯಾರಿಸನ್ ಇಟ್ ಈಸ್. ವಾಟ್ ಎ ಬ್ಯೂಟಿಫುಲ್ ಕಂಪ್ಯಾರಿಸನ್. ಇಂಥ ವಾಕ್ಯಕ್ಕೆ ಸಮಾನವಾದ ಪ್ರಪಂಚದಲ್ಲಿ ಎಲ್ಲಿ ಬರೆದಿದೆ? ಎಂಥ ಚಂದವಾಗಿ ಬರೆದಿದೆ. ಹೆಚ್ಚಾದ ಮಾನವುಳ್ಳ ಅಂಗಗಳಿದಾವೆ, ಕೆಲವು ಅಲ್ಪ ಮಾನವುಳ್ಳಂತ ಅಂಗಗಳಿದೆ, ಕೆಲವರು ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ ಆದ್ರೂ ಇಂಪಾರ್ಟೆಂಟೇ. ಕೆಲವು ಅಂಗಗಳನ್ನ ನಾವು ಹೊರಗಡೆ ಕಾಣಿಸಕ್ಕಾಗಲ್ಲ, ಅದಕ್ಕೆ ಹೆಚ್ಚಾದ ಮುಚ್ಚುತ್ತೀವಿ, ಅದಕ್ಕೋಸ್ಕರ ಉಡುಗೆ ತೊಡುಗೆಗಳನ್ನ ನಾವು ತೊಟ್ಟುಕೊಳ್ಳುವುದು. ಕೆಲವು ಅಂಗಗಳು ಹೊರಗಡೆ ಕಾಣಿಸ್ತೇವೆ, ಹಾಗಂತ ಕಾಣಿಸ್ದೇ ಇರ್ತಕ್ಕಂಥ ಅಂಗಗಳು ಅಲ್ಪ ಅಲ್ಲ. ನೋಡಿ ಅಲ್ಲಿ ಹೆಂಗ್ ಹೇಳ್ತದೆ, ಕೊರತೆಯುಳ್ಳದ್ದಕ್ಕೆ ಹೆಚ್ಚಾದ ಮಾನವನ್ನು ಕೊಟ್ಟು ದೇಹವನ್ನು ಹದವಾಗಿ ಕೂಡಿಸಿದ್ದಾನೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲಾ ಅಂಗಗಳಿಗೂ ನೋವಾಗುತ್ತದೆ, ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲಾ ಅಂಗಕ್ಕೂ ಮರ್ಯಾದೆ ಬರುತ್ತೆ. ನನ್ನ ಪ್ರೀತಿ ದೇವಜನರೇ, ವಿ ಆರ್ ಆಲ್ ಇಂಪಾರ್ಟೆಂಟ್ ಇನ್ ಅವರ್ ಓನ್ ಸ್ಟೇಟಸ್. ನಾವೆಲ್ಲರೂ ನಮ್ಮನೆಂಬುದ ಸ್ಥಿತಿಯಲ್ಲಿ ನಾವೆಲ್ರಿಗೂ ಕೂಡ ಗೌರವ ಇದೆ, ಎಲ್ರಿಗೂ ಕೂಡ ಮಾನ ಇದೆ, ಎಲ್ರಿಗೂ ಕೂಡ ಮರ್ಯಾದೆ ಇರುತ್ತೆ. ಯಾರೋ ಒಬ್ರ ಮೇಲಲ್ಲ, ಯಾರೋ ಒಬ್ರು ಕೇಳಲ್ಲ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ಇದನ್ನ ಹೇಳಿ ನಾನು ಮುಗಿಸ್ಲಿಕ್ಕೆ ಹೋಗ್ತೇನೆ. ದಯವಿಟ್ಟು ಆ ವಾಕ್ಯಗಳನ್ನು ಓದಿ. ರೋಮಾಪುರದವ್ರ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ.
ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ, ದೇವರು ಹ. ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನು ಅದಕ್ಕೆ ತಕ್ಕ ಹ್ಮ್. ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಹ್ಮ್. ಭಾವಿಸಿಕೊಳ್ಳಬೇಕು. ಸಾಕು. ಯಾರು ಕೂಡ ತನ್ನ ಯೋಗ್ಯತೆಯನ್ನು ಮೀರಿ ಭಾವಿಸಿಕೊಳ್ಳಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ. ನಾನೇ, ನನ್ನಿಂದನೇ ಆಗುವುದು, ನಾನಿಲ್ದವ್ರು ನಡೆಯಲ್ಲ, ನಾನಿಲ್ದವ್ರು ಆಗ್ತಿರ್ಲಿಲ್ಲ, ನಾನೇ ಶ್ರೇಷ್ಠ, ನಾನೇ ಭಾವ ಅಂತಕ್ಕಂಥದ್ದು ಸಭೆಯಲ್ಲಿ ಯಾರಿಂದಲೂ ಬರಬಾರದು. ಯಾಕಂದ್ರೆ ತನ್ನ ಯೋಗ್ಯತೆಯನ್ನು ಮೀರಿ ಭಾವಿಸಿಕೊಳ್ಬಾರ್ದು. ಕಣ್ಣಾಗಿದ್ರೆ ಹೌದು, ನನ್ನ ಕಣ್ಣು ನನ್ನ ಅಷ್ಟೇನೆ, ನನ್ನ ಕೆಲಸ ನಾನು ಮಾಡಿದ್ದೇನೆ ಅನ್ಬೇಕ ಹೊರತು ನನ್ನಿಂದಲೇ ಇಡೀ ಪ್ರಪಂಚ, ನನ್ನಿಂದಲೇ ಎಲ್ಲವೂ ಅಂತಕ್ಕಂಥದ್ದಾದ್ರೆ ಅದು ದೇವರಿಗೆ ಯೋಗ್ಯವಾದ ಸ್ವಭಾವಗಳಲ್ಲ. ಯಾರೂ ಕೂಡ ತನ್ನ ಯೋಗ್ಯತೆಗೆ ಮೀರಿ ನಮ್ಮನ್ನು ಭಾವಿಸಿಕೊಳ್ಳಬಾರದು. ಕೆಲವು ಸಮಯ ನಾವು ಹೇಗ್ ಬಿಂಬಿಸ್ತೇವೆ ಅಂದ್ರೆ, ನನ್ನ ಬಿಟ್ರಿನ್ ಯಾರೂ ಇಲ್ಲ, ನಾನೇ ಎಲ್ಲ, ನಾನೇ ಸರ್ವಸ್ವ. ಹಾಗಾಗುವುದಾದ್ರೆ ಆ ದೇಹದ ಶಿರಸ್ಸಾಗಿರ್ತಕ್ಕಂಥ ಯೇಸು ಸ್ವಾಮಿ ಹೇಗ್ ಅನ್ನಿಸ್ಬಹುದು ಆತನಿಗೆ? ಕೆಲವು ಸಮಯ ನಾವು ತಲೆಗಿಂತಲೂ ಹೆಚ್ಚಾಗಿ ಯೋಚಿಸ್ಕೊಳ್ತೇವೆ, ನಾವು ಶಿರಸ್ಸಿಗಿಂತಲೂ ಮೇಲೆ ಹೋಗ್ತೇವೆ. ಎಷ್ಟು ಅವಮಾನಕರವಲ್ಲವೋ ಅದು. ಆಗಿರುವುದರಿಂದ ಕ್ರಿಸ್ತನ ದೇಹವು ಸಭೆಗೆ ಹೋಲಿಕೆಯಾಗಿದೆ. ನಾವು ನಾಳೆ ಸಭೆಗೆ ಸೇರ್ಲಿಕ್ಕಿದ್ದೇವಲ್ಲ, ಆಗ ಇವೆಲ್ಲವುಗಳನ್ನ 4 ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಹೋಗೋಣ. ಒಂದು, ಕ್ರಿಸ್ತನ ದೇಹ, ಅದರಲ್ಲಿ ನಾನೊಂದು ಅಂಗ. ಎರಡನೇದಾಗಿ, ಇಲ್ಲಿ ಎಲ್ಲರೂ ಎಲ್ಲರ ಮೇಲೆ ಅವಲಂಬಿಸ್ಕೊಂಡಿದ್ದೇವೆ, ಯಾರಿಗೂ ಯಾರು ಬೇಡ ಅನ್ನೋರಿಲ್ಲ. ಮೂರನೇದಾಗಿ, ನನ್ನ ಕರ್ತವ್ಯವನ್ನ ನಾನು ಮಾಡ್ಬೇಕು. 4ನೇದಾಗಿ, ಎಲ್ಲರಿಗೂ ಕೂಡ ಅವರದೇ ಆದಂತ ಗೌರವ ಮಾನ ಇದೆ. ತನ್ನ ಯೋಗ್ಯತೆ ಮೀರಿ ಯಾರು ಕೂಡ ಭಾವಿಸಿಕೊಳ್ಳಬಾರದು. ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲರೂ ಸೇರಿ, ಆ ದೊಡ್ಡವರು ಚಿಕ್ಕವರು ಹೀಗೆಲ್ಲರೂ ಸೇರಿ ಯಾತಕ್ಕೋಸ್ಕರವಾಗಿ ದೇವ್ರು ನಮ್ಗೆ ಇದನ್ನ ಹೇಳ್ತಾ ಇದ್ದಾನೆ? ಒಂದೇ ಒಂದು ಗುರಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ಓದ್ತೀರಾ? ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯು ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಸಾಕು. ಕ್ರಿಸ್ತನೆಂಬ ದೇಹದ ಅಭಿವೃದ್ಧಿಗೋಸ್ಕರವಾಗಿ, ದೇವಜನರನ್ನು ಯೋಗ್ಯವಾದ ಸ್ಥಿತಿಗೆ ತರುವುದಕ್ಕೋಸ್ಕರವಾಗಿ ಇವೆಲ್ಲರೂ ಕೂಡ ನಾವು ಕೆಲಸ ಮಾಡ್ತೇವೆ. ಅದು ಸಭಾ ಹಿರಿಯರು, ಡೀಕನ್ಸ್ಗಳಾಗ್ಲಿ, ಯವನಸ್ಥರಾಗ್ಲಿ, ಸ್ತ್ರೀಯರಾಗ್ಲಿ, ಸಂಡೇ ಸ್ಕೂಲ್ ಆಗ್ಲಿ, ಅಥವಾ ಇನ್ನೊಬ್ಬರಾಗ್ಲಿ, ಯಾರೇ ಆಗ್ಲಿ, ನಾವೆಲ್ಲರೂ ಇರ್ತಕ್ಕಂಥದ್ದು ಯಾಕೆ ಅಂದ್ರೆ ಒಬ್ಬರ ಹಿತಕ್ಕಾಗಿ, ಒಬ್ರು ಕ್ರಿಸ್ತನ ದೇಹವೆಂಬ ಸಭೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕಾಗಿ, ಆತನ ಶಿರಸ್ಸಿನ ಮಟ್ಟಿಗೆ ಬೆಳಿಲಿಕ್ಕೋಸ್ಕರವಾಗಿ, ಉತ್ತೇಜಿಸ್ಲಿಕ್ಕಾಗಿ, ಪ್ರೋತ್ಸಾಹ ಮಾಡ್ಲಿಕ್ಕಾಗಿ, ಹುರಿದುಂಬಿಸ್ಲಿಕ್ಕಾಗಿ, ಪರಿಶುದ್ಧರಾಗಿರ್ಲಿಕ್ಕಾಗಿ ನಾವೆಲ್ಲರೂ ಸೇರಿ ಕೆಲಸ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಆಗಿರುವುದರಿಂದ ನಾಳೆ ನಾವು ಸಭೆಗೆ ಮತ್ತೊಂದ್ಸರಿ ಹೇಳ್ತಿದ್ದೀನಿ, 3ನೇ ಸರಿ ಹೇಳ್ತಿದ್ದೇನೆ, ನಾಳೆ ನಾವು ಸಭೆಗೆ ಕಾಲಿಡುವಾಗ ಕ್ರಿಸ್ತನ ದೇಹಕ್ಕೆ ನಾನೊಂದು ಅಂಗವಾಗಿ ನಾನು ಸಭೆ ಕಾಲಿಡ್ತಾ ಇದ್ದೇನೆ. ನಾನು ಅನೇಕರಲ್ಲಿ ನಾನು ಒಬ್ಬ ಅಷ್ಟೇ, ನಾನೇ ಎಲ್ಲವೂ ಅಲ್ಲ. ಎರಡನೇದಾಗಿ, ಪರಸ್ಪರ ನಾವೆಲ್ಲರೂ ಒಬ್ರಿಗೊಬ್ರು ಬೇಕು, ಯಾರೂ ಬೇಡ ಅಂತಕ್ಕಂಥ ಭಾವನೆ ಬರಬಾರ್ದು. ಮೂರನೇದಾಗಿ, ನನ್ನ ಕೆಲಸವನ್ನು ಮಾತ್ರ ನಾನು ಮಾಡ್ಬೇಕು, ಅದು ಬಿಟ್ಟು ಬೇರೆಯವ್ರ ಕೆಲಸಕ್ಕೆ ಮೂಗು ತೋರಿಸ್ಬಾರ್ದು, ತಲೆ ಹಾಕ್ಬಾರ್ದು, ಅದು ಬೇರೆಯವ್ರ ಕೆಲಸಕ್ಕೆ ಅಡ್ಡಿ ಮಾಡಬಾರ್ದು. 4ನೇದಾಗಿ, ಎಲ್ಲರಿಗೂ ಅವ್ರದೇ ಆದಂತ ಒಂದು ಸ್ಥಾನ, ಮಾನ, ಗೌರವ ಇದ್ದೇ ಇದೆ. ಅಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಇವೆಲ್ಲದರ ಉದ್ದೇಶ ಕ್ರಿಸ್ತನ ದೇಹವೆಂಬತಕ್ಕಂಥ ಅಂಗದ ಅಭಿವೃದ್ಧಿಗೋಸ್ಕರವಾಗಿ, ದೇವಜನರನ್ನು ಯೋಗ್ಯತೆ ತರುವ ಕೆಲಸಕ್ಕೋಸ್ಕರವಾಗಿ ನಾವಿಲ್ಲಿ ಸೇರಿ ಬಂದಿದ್ದೇವೆ ಹೊರತು ನನ್ನ ವೈಯಕ್ತಿಕ ಸ್ವಾರ್ಥ ಸಾಧನೆಗಾಗಿ ಬಂದಿಲ್ಲ. ಹಾಗಾಗಿ ನಾನು ಇಲ್ಲಿ ಸಭೆಯಲ್ಲಿ ಸೇರಿದ್ದೇನೆ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರುವುದಾಗ್ಲಿ. ಪ್ರತಿದಿನ ಸಭೆಯಾಗಿ ಸೇರುವಾಗ ಹಾಗೆ ಅರ್ಥ ಮಾಡ್ಕೊಳ್ಳೋಣ. ಕರ್ತನು ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೇನ್.